ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಏನು ಅಂತ ನೋಡೋಣ. ನಾವು ಇಷ್ಟು ದಿನ ಸ್ವಲ್ಪ ಬೇಸಿಕ್ ಲೆವೆಲ್ ಮಾತ್ರ ನೋಡ್ಕೊಂಡ್ ಬಂದ್ವಿ ಜಾವಾ. ಓಕೆ, ಸೊ ನಾವು ನೆಕ್ಸ್ಟ್ ಇವತ್ತು ಸ್ವಲ್ಪ ಒಂದ್ ಲೆವೆಲ್ ಮುಂದಕ್ಕೆ ಹೋಗೋಣ. ಏನಂದ್ರೆ ಜಾವಾದಲ್ಲಿ ಅರೇಸ್. ಅರೇಸ್ ಅಂದ್ರೆ ಏನು? ಕಾಮನ್ ಆಗಿ ಹೇಳೋದಂದ್ರೆ a variable which can hold multiple value for same data type. ಸೊ ನಾನು ಡೇಟಾ ಟೈಪ್ಸ್ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದೆ, ಪ್ರಿಮಿಟಿವ್ ಡೇಟಾ ಟೈಪ್, ಡಿರೈವ್ ಡೇಟಾ ಟೈಪ್. ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲಿ ಏನಾಗುತ್ತೆ, ನಾನು ಜಸ್ಟ್ ಇಂಟ್ a = 10 ಕೊಡ್ಬೋದು. ಇಲ್ಲ ನನಗೆ ಇದು ಬೇಡ ಅಂದ್ರೆ ನಾನು ಪುನಃ a = 20 ಕೊಟ್ರೆ ನನಗೇನಾಗುತ್ತೆ, ಅದು ಈ 10 ತೆಗೆದಾಗ 20 ಮೇಲೆ ಓವರ್ ರೈಡ್ ಮಾಡುತ್ತೆ. ಬಟ್ ಎ ಅನ್ನ ವ್ಯಾಲ್ಯೂಗೆನೆ ನಾನು ಎರಡೆರಡು ನಂಬರು ಮೂರ್ ನಂಬರ್ನ ನಾನು ಇನಿಷಿಯಲೈಸ್ ಮಾಡೋದು ಹೇಗೆ, ಅದನ್ನ ನಾವಿಲ್ಲಿ ಅರೇಸ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ದಟ್ ಈಸ್ ವಾಟ್ ವಿ ಸಿ ಇನ್ ಅರೇಸ್. ದಟ್ ಮೀನ್ಸ್ ಅ ವೇರಿಯಬಲ್ ವಿಚ್ ಕ್ಯಾನ್ ಹೋಲ್ಡ್ ಮಲ್ಟಿಪಲ್ ವ್ಯಾಲ್ಯೂ ಫಾರ್ ಸೇಮ್ ಡೇಟಾ ಟೈಪ್. ಓಕೆ, ಸೊ ಇದರಲ್ಲಿ ಇದ್ರಲ್ಲಿ ಏನ್ ಗೊತ್ತಾ, ಇದರಲ್ಲಿ 2 types of arrays ಇದೆ. 2 types of arrays. ಸೊ ಮೊದಲನೇದು ಸಿಂಗಲ್ ಡೈಮೆನ್ಷನಲ್ arrays, and the second one is 2-dimensional or multi-dimensional array. Okay, see, ಇದೊಂದು ಸಿಂಟ್ಯಾಕ್ಸ್ ಬರೀತೀನಿ, ಸೊ ನೋಡ್ಕೋತಾ ಹೋಗಿ, ಆಮೇಲೆ ಡೌಟ್ಸ್ ಬಂದ್ರೆ ನೋಡೋಣ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಸ್ವಲ್ಪ ಹೋಗ್ತಾ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ನಾವ್ ಯಾವಾಗ್ಲೂ ಮುಂಚೆಲ್ಲ ಇಷ್ಟು ದಿನದಿಂದ ನೋಡಿದ್ರೆ ಜಸ್ಟ್ ಸಿಂಗಲ್ ಲೇಯರ್. ಓಕೆ, ನಾನು ಒಂದು ಕಂಡೀಷನ್ಸ್ ಬರೀತೀನಿ, ಒಂದು ಔಟ್ಪುಟ್ ತಗೋಬರ್ತೀನಿ. ಬಟ್ ನಾನು ಇಲ್ಲಿ ಹೋಗ್ತಾ ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದೊಂದು ಸಿಂಟ್ಯಾಕ್ಸ್ ನಾನು ಬರೀತೀನಿ. ಓಕೆ, ಇಲ್ಲಿ ಈ ಇಂಟ್ ಅನ್ನೋದಿದೆಯಲ್ಲ ನೋಡಿ, ಈ ಇಂಟ್ ಅಂತ ನಾವೇನ್ ಮಾಡ್ತಿದ್ವಿ, ಡೇಟಾ ಟೈಪ್ ವೇರಿಯಬಲ್ ನೇಮ್. ಓಕೆ, ನಾವೇನ್ ಮಾಡ್ತಿದ್ವಿ, ಇಲ್ಲೇ ಇನ್ಸ್ಟಲೇಷನ್ ಮಾಡ್ಕೊಂಡು ವೇರಿಯಬಲ್ ಡಿಕ್ಲೇರ್ ಮಾಡಿ ಇನ್ಸ್ಟಲೇಷನ್ ಮಾಡ್ಕೊತಾ ಇದ್ವಿ. ಈ ನಮ್ಗೆ ಯಾವ್ದಾದ್ರು ಒಂದ್ರೊಳಗೆ ನಾವೇನಾದ್ರು 2-3 ವ್ಯಾಲ್ಯೂ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಬ್ರಾಕೆಟ್ಸ್. ಓಕೆ, ಅಕಸ್ಮಾತ್ ನನಗೆ ಈ ಬ್ರಾಕೆಟ್ ಇಲ್ಲಿ ಬೇಡ ಅಂದ್ರೆ ವಿ ಕ್ಯಾನ್ ಯೂಸ್ ಇಯರ್ ಆಲ್ಸೋ, ಇದೇನ್ ಪ್ರಾಬ್ಲಮ್ ಅಲ್ಲ. ಸಿಂಗಲ್ ಡೈಮೆನ್ಷನಲ್ ಅರೇಲಿ 2 ಡೈಮೆನ್ಷನಲ್ ಅರೇ ಆಲ್ಸೋ, ಇವನ್ ಬೋತ್ ದಿಸ್ ಇಸ್ ಓಕೆ ಹಿಯರ್. ಓಕೆ, ಈಗ ನಾವು ಸಿಂಗಲ್ ಡೈಮೆನ್ಷನಲ್ ಅರೇಲಿ ಯಾವ ತರ ಇರುತ್ತೆ ಅಂತ ನೋಡೋಣ. ಹೇಗೆ ಅಂದ್ರೆ ಈಗ ನಮ್ಗೆ ಯಾವಾಗ್ಲೂ ಕೂಡ ನಾವು ನೋಡಿದೀವಿ, ಯಾಕಂದ್ರೆ ನಮ್ಗೆ ಮೆಮೊರಿಲಿ ನಮ್ಗೆ ಅದ್ರದ್ದು ಅದು ಇಂಡೆಕ್ಸಸ್ ಇರುತ್ತೆ. ಸಿ ಇಂಡೆಕ್ಸ್ ಲೈಕ್ ಹೇಗೆ ಅಂದ್ರೆ ಅದು ವ್ಯಾಲ್ಯೂಸ್ ಕೊಡ್ತಾ ಹೋಗುತ್ತೆ. ಓಕೆನಾ, ಈಗ ನಾನು ಅರೇ ಅಂತ ಹೇಳಿದ್ರೆ ಈಗ ನನಗೆ ವ್ಯಾಲ್ಯೂಸ್ ತಗೋಬೇಕು. ನನಗೆ ಈಗ ಒಂದು ಮೆಮೊರಿ ಪಾಯಿಂಟ್ ಈ ತರ ಇರುತ್ತೆ ಅನ್ಕೊಳ್ಳಿಯಪ್ಪ, ನಾನು 5 ವ್ಯಾಲ್ಯೂ 5 ವೇರಿಯಬಲ್ಸ್ ನಾನು ಡಿಕ್ಲೇರ್ ಮಾಡ್ಬೇಕು. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ 1 2 3 4. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಇಂಟ್ ಎ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು 0 1 2 3 4. ಓಕೆ, ಸಿ ಎ ಅನ್ನೋ ವೇರಿಯಬಲ್ಗೆ ನೀವು ಎ ಆಫ್ 0 1 2 ಇಲ್ಲಿ ಏನಾರ ಒಂದು ನಂಬರ್ಸ್ ಹಾಕೊಳ್ಳಿ. ನೀವು ನಾವೇನಂದ್ರೆ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಏನಂದ್ರೆ ಎ ಅನ್ನ ವೇರಿಯಬಲ್ಗೆ ನಮ್ಗೆ ಮೆಮೊರಿ ಲೊಕೇಶನ್ ಅಲ್ಲಿ ಎ ಆಫ್ 0 ಎ ಆಫ್ 1 ಎ ಆಫ್ 2 ಎ ಆಫ್ 3 ಎ ಆಫ್ 4 ಅಂತ ನಮಗೆ ಅಲೋಕೇಟ್ ಆಗ್ತಾ ಬರುತ್ತೆ. ಓಕೆನಾ, ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗಕ್ ಹೋಗ್ಬಿಡಿ. ಯಾವಾಗ್ಲೂ ಕೂಡ ನಮ್ಗೆ ಇಂಡೆಕ್ಸ್ ಇಂಡೆಕ್ಸ್ ಅಂದ್ರೆ ನಮ್ಗೆ ಅದ್ರದ್ದು ವ್ಯಾಲ್ಯೂ ತಿಳ್ಕೊಳ್ಳೋದು, ಮೀನ್ಸ್ ಆ ಎಷ್ಟುದು ಸೈಜ್ ಇದೆ, ಏನಿದೆ ನಮ್ಗೆ ಅದ್ರಂತ ಇಂಡೆಕ್ಸ್ ಯಾವಾಗ್ಲೂ ನಮ್ಗೆ n-1. ಅಂದ್ರೆ ಈಗ ನಾನು ಅಕಸ್ಮಾತ್ ನನಗೆ ನ್ಯೂ ಇಂಟ್ ಅಂತ ನಾನು ಏನು ಇಂಟ್ ಕೊಟ್ಟಿರ್ತೀನಿ, ಸೈಜ್ ಆಫ್ ಅರೇ ನಾನು 5 ಕೊಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ 5-1. ಯಾವಾಗ್ಲೂ ನಮ್ಗೆ ಮೆಮೊರಿ ಲೊಕೇಶನ್ ಸ್ಟಾರ್ಟ್ ಆಗೋದು 0 ಇಂದ. ಓಕೆನಾ, ಯಾವಾಗ್ಲೂ ನಮ್ಗೆ ಸ್ಟಾರ್ಟ್ ಆಗೋದು 0 ಇಂದ. ಓಕೆ, ಇದ್ರಲ್ಲಿ ಹೇಗೆ ಒಂದು ಪ್ರೋಗ್ರಾಮ್ ಬರೆಯೋಣ. ಒಂದು ಪ್ರೋಗ್ರಾಮ್ ಬರೆದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಏನು ಅಂತ. ಸಿಂಗಲ್ ಅರೇ ಅಂತ ತಗೋತೀನಿ. ಓಕೆ, ಸೊ ಈಗ ಇಲ್ಲಿ ಡಿಕ್ಲೇರ್ ಮಾಡ್ತಾ ಹೋಗ್ತೀನಿ ಏನು, ಇಂಟ್ ಎ is equal to new int
ಆಫ್ 5 ನನಗೀಗ 5 ವ್ಯಾಲ್ಯೂನ ಅದು ಇಟ್ಕೋಬೇಕು, ಈ ವ್ಯಾಲ್ಯೂಸ್ ಅದು ನನಗೆ ತಗೋಬೇಕು. ಓಕೆ, ಸೊ ಈಗ ನಾನು ಡಿಕ್ಲೇರ್ ಮಾಡಿದೆ. ನಾನು ಡಿಕ್ಲೇರ್ ಮಾಡಿದಾಗ ಇನಿಸ್ಟ್ರೇಷನ್ ಹೇಗೆ ಮಾಡ್ಕೋಬಹುದು? a of 0 equals 100, a of 1 equals 101. ನಿಮ್ಗೆ ಇಷ್ಟವಾದ ನಂಬರ್ ತಗೊಳ್ಳಿ, ಅದೇನು ಇದನ್ನೇ ತಗೋಬೇಕಂತ ಏನಿಲ್ಲ. a of 2 equals 102, a of 3 equals 103, and a of 4 equals 104. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಅರೇ ಅನ್ನೋ ಒಂದು ನಾನು ಈ ಎ ಅನ್ನೋ ವೇರಿಯಬಲ್ ಗೆ ನಾನು 5 ವ್ಯಾಲ್ಯೂಸ್ ನ ಫೀಡ್ ಮಾಡ್ತಾ ಇದ್ದೀನಿ. ಬಟ್ ನಾವು ಮಾಮೂಲಿ ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲಿ ಏನಾಗ್ತಿತ್ತು, ಓನ್ಲಿ 1 ವ್ಯಾಲ್ಯೂಸ್ ಮಾತ್ರ ನಾವು ಫೀಡ್ ಮಾಡಕ್ ಆಗ್ತಿತ್ತು. ಬಟ್ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ ಓನ್ಲಿ ಸಿಂಗಲ್ ಎ ಅನ್ನೋ ವೇರಿಯಬಲ್ ಗೆ ನಾವಿಲ್ಲಿ 5 ವ್ಯಾಲ್ಯೂಸ್ ನ ಫೀಡ್ ಮಾಡ್ತಾ ಇದೀವಿ. ಓಕೆ, ಸೊ ಆ 5 ವ್ಯಾಲ್ಯೂಸ್ ಹೇಗೆ ನಮ್ಗೆ ಸ್ಟಾರ್ಟ್ ಆಗೋದು? a of 0 ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಏನೇ ತಗೋಬಹುದು, a b c ಏನಾದ್ರು ತಗೊಳ್ಳಿ, ಬಟ್ ಅದು ಇಂಡೆಕ್ಸ್ ಸ್ಟಾರ್ಟ್ ಆಗೋದು ಯಾವಾಗ್ಲೂ ಕೂಡ ನಿಮ್ಗೆ n-1. ಓಕೆ, ಸೊ ಇದು ಒನ್ ಟೈಪ್ ಆಫ್ ಡಿಕ್ಲರೇಷನ್. ಅಕಸ್ಮಾತ್ ನನಗೆ ಡಿಕ್ಲರೇಷನ್ ಬೇಡ, ನನಗೆ ಇದ್ರ ಬದಲು ನಾನು ಬೇರೆ ತರ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಹೇಗೆ ಅಂದ್ರೆ ಓಕೆ, ಸಿ ಯಾವಾಗ್ಲೂ ಕೂಡ ಒಂದ್ ಲೈನ್ ಕಮೆಂಟ್ ಮಾಡೋದಾದ್ರೆ ಡಬಲ್ ಕೋಟ್ಸ್ ಯೂಸ್ ಮಾಡ್ಕೋತಾ ಬನ್ನಿ. ಹೀಗೆ ಅಕಸ್ಮಾತ್ ಕಂಪ್ಲೀಟ್ ತುಂಬಾ ಲೈನ್ಸ್ ನೀವು ಏನಪ್ಪಾ ಕಮೆಂಟ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಜಸ್ಟ್ ಈ ತರ ಸ್ಟಾರ್ಟಿಂಗ್ ಒಂದ್ ಸ್ಲಾಶ್ ಕೊಡಿ, ಆಮೇಲೆ ಸ್ಟಾರ್ ಕೊಡಿ, ಅದಾದ್ಮೇಲೆ ಒಂದು ಸ್ಟಾರ್ ಕೊಟ್ಟು ಒಂದು ಬ್ಯಾಕ್ ಸ್ಲಾಶ್ ಕೊಡಿ. ಓಕೆನಾ? ಅಷ್ಟಕ್ ಮಾತ್ರ ನಿಮ್ಗೆ ಅದು ಕಮೆಂಟ್ ಆಗುತ್ತೆ. ಅಕಸ್ಮಾತ್ ನನ್ಗೆ ಹಿಂಗ್ ಬೇಡ ಸರ್, ನಾನು ಇಷ್ಟಿಷ್ಟು ಇದನ್ನೆಲ್ಲ ಹಾಕೋತಾ ಹೋಗಕ್ಕಾಗಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದು ಕೂಡ ತಗೋಬಹುದು. ಕರ್ಲಿ ಬ್ರೇಸಸ್ ತಗೊಳ್ಳಿ, 100, 200, 300, 400, 500. ಹೀಗೂ ಕೂಡ ನಾವು ಅದನ್ನ ಇನಿಸ್ಟ್ರೇಷನ್ ಮಾಡ್ಕೋಬಹುದು. ಎರಡು ವೇಲ್ ನಾವು ಯಾವಾಗ್ಲೂ ಕೂಡ ಇನಿಸ್ಟ್ರೇಷನ್ ಮಾಡ್ಕೋತಾ ಹೋಗ್ಬೋದು. ಓಕೆ, ಸಿ ಲೈಕ್ ಹೇಗೆ ಅಂದ್ರೆ ಇದು ನಾವು ಇಲ್ಲ ಆದ್ರೆ ಸೈಜ್ ಆಫ್ ಅರೇನ ನಾವು ಸ್ಪೆಸಿಫೈ ಮಾಡ್ತೀವಿ. ಮೀನ್ಸ್ ನನ್ನ ಹತ್ರ ಇರೋದೇ 5 ಕಣಪ್ಪ ಅಂತ ನಾವು ಸ್ಪೆಸಿಫೈ ಮಾಡ್ತೀವಿ. ಅಕಸ್ಮಾತ್ ನಿಮ್ ಫ್ಯೂಚರ್ ಅಲ್ಲಿ ಅಕಸ್ಮಾತ್ ಯಾವ್ದೊಂದು ಕಾಲೇಜ್ ತಗೊಳ್ಳಿಯಪ್ಪ, ಒಂದು ಕಾಲೇಜಲ್ಲಿ ಒಂದು 100 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರದನ್ನ ಮಾತ್ರ ಡಿಕ್ಲೇರ್ ಮಾಡ್ಕೊತಾ ಹೋಗಿರ್ತಾರೆ. ಮುಂದೆ ಇನ್ನೊಂದು 100 ಜನ ಸೇರ್ಕೋಬಹುದು. ಅವಾಗ ನಾನು ಸ್ಪೆಸಿಫೈ ಮಾಡಕ್ ಆಗಲ್ಲ. ವಿ ಡೋಂಟ್ ನೋ ದ ಸ್ಪೆಸಿಫಿಕ್ ವ್ಯಾಲ್ಯೂ ಆರ್ ಸೈಜ್ ಆಫ್ ದಟ್. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ಲೈಕ್ ದಿಸ್. ಓಕೆ, ಸೊ ಈಗ ನಾನು ಅಕಸ್ಮಾತ್ ಹಿಂಗ್ ಮಾಡಿದೆ, ಈಗ ನನಗೆ ಇದ್ರದ್ದು ಏನಾಗ್ಬೇಕು ಅಂದ್ರೆ ಈಗ ಇದ್ರದ್ದು ಎಷ್ಟು ಲೆಂತ್ ಇದೆ ಅಂತ ನನ್ಗೆ ಗೊತ್ತಾಗ್ಬೇಕು. ಸೊ ಇದ್ರ ಲೆಂತ್ ಇದೆ ಅಂತ ಹೇಗೆ ಗೊತ್ತಾಗೋದು ಅಂದ್ರೆ ಜಸ್ಟ್ ಏನಿಲ್ಲ, ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, ಪ್ರಿಂಟ್ ln a ಡಾಟ್ ಲೆಂತ್. ಓಕೆ, ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಎ ಅದು ಏನಿದೆ ನನಗೆ ವೇರಿಯಬಲ್ ಅದ್ರದ್ದು ಎಷ್ಟಿದೆ ಲೆಂತ್ ತೋರ್ಸು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ನೋಡ್ಬೋದು ನಾನು ಇಲ್ಲಿ ಎಷ್ಟು ವೇರಿಯಬಲ್ಸ್ ನಾನು ಡಿಕ್ಲೇರ್ ಮಾಡಿದ್ದೆ, ಅದಕ್ಕೆ ನಾನು ಸ್ಪೆಸಿಫೈ ಮಾಡಿದ್ದೆ. ಲೈಕ್ ಈ ಎ ನ ವೇರಿಯಬಲ್ ಒಳಗೆ ಮೆಮೊರಿ ಲೊಕೇಶನ್ ಇಷ್ಟೋ ಕೂತ್ಕೊಂತ ಇರುತ್ತೆ, ಅದನ್ನ ನಾನು ಇಲ್ಲಿ ಲೆಂತ್ ನ ಕೀವರ್ಡ್ ಮೂಲಕ ತಿಳ್ಕೋಬಹುದು. ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ವೆನ್ ವಿ ಆರ್ ನಾಟ್ ನೋಯಿಂಗ್ ದ ಫೈನಲ್ ವ್ಯಾಲ್ಯೂಸ್. ನನ್ಗೆ ಇಷ್ಟು ಸೈಜ್ ಇದೆ, ಇಷ್ಟಲ್ಲಿ ಕೊನೆ ಆಗ್ತಿದೆ ಅಂತ ನನ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಎಷ್ಟೊಂದು ಹ್ಯೂಜ್ ನಂಬರ್ ಆಫ್ ಡೇಟಾಸ್ ಇರುತ್ತೆ ಅಂತ ನಮ್ಗೆ ಆತರ ಅನ್ಸ್ದಾಗ ವಿ ಕ್ಯಾನ್ ಯೂಸ್ ಲೆಂತ್ keyword or length method by checking the total size of an array. ಓಕೆ, ಅಕಸ್ಮಾತ್ ನನಗೆ ಇದ್ರಲ್ಲೂ ಬೇಡ, ನಾನು ಇದ್ರಲ್ಲೇ ತಗೋತೀನಿ, ಇದ್ರಲ್ಲೂ ಕೂಡ ನೀವು ಆರಾಮಾಗಿ ತಗೋಬಹುದು. ನಾನು ಬೇಕಾದ್ರೆ ಇದ್ರಲ್ಲೂ ತೋರಿಸ್ಕೊಡ್ತೀನಿ. ಓಕೆ, ಸೊ ನನಗೆ ಇದ್ರದ್ದು ಲೆಂತ್ ನನಗೆ ಸೇಮ್ ಬರ್ಬೇಕೀಗ, ಸೇಮ್ ಬರ್ತಿದೆ. ಸಿ, ಇನಿಷಿಯಲೈಸೇಷನ್ ಯಾವಾಗ ನಮಗೆ ಸೈಜ್ ಗೊತ್ತಿರುತ್ತೆ ಅವಾಗ ಮಾತ್ರ ನಾವು ಈ ತರ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ತಗೋತೀವಿ. ಓಕೆ, ಅಕಸ್ಮಾತ್ ನನಗೆ ಗೊತ್ತಿಲ್ಲ, ವಿ ಡೋಂಟ್ ನೋ ದ ಪ್ರಾಪರ್ ವ್ಯಾಲ್ಯೂ ಆಫ್ ದಟ್ ಅಂತ ಅಂದಾಗ, ನಮ್ಗೆ ಸೈಜ್ ಗೊತ್ತಿಲ್ಲ ಅಂದಾಗ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ಲೈಕ್ ದಿಸ್. ಓಕೆ, ಗೊತ್ತಾಯ್ತಾ? ಸರ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಮಾಡ್ತೀಯಪ್ಪ.
ನೋಡಿ ಅರೆನ ನಾವು 2 ಟೈಪ್ ಆಫ್ ಅಲ್ಲಿ ಡಿಕ್ಲೇರ್ ಮಾಡಬಹುದು. ಓಕೆ, ಮೊದಲನೇದು ಏನು ಅಂದ್ರೆ ನಾವು ಸ್ಟಾರ್ಟಿಂಗ್ ಜಸ್ಟ್ ನಾವು ಸೈಜ್ ಆಫ್ ಎನ್ ಅರೆ ಗೊತ್ತಿದ್ರೆ, ಅಂದ್ರೆ ನನ್ನ ಹತ್ರ ಒಂದು 10 ನಂಬರ್ ಇದೆ, ಒಂದು 20 ನಂಬರ್ ಇದೆ, ಅದ್ರ ವ್ಯಾಲ್ಯೂಸ್ ಗೊತ್ತಿದೆ ಅಂತ ಆದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ಲೈಕ್ ದಿಸ್. ಓಕೆ, ಅಂತ ಟೈಮಲ್ಲಿ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ವಾಟ್ ಈಸ್ ದ ಸೈಜ್ ಆಫ್ ಎನ್ ಅರೆ. ನನ್ನ ಹತ್ರ ಇರೋದೇ 5, 10 ಅಂತ. ನಮ್ಗೆ ಅದು ಹೇಗೆ ಗೊತ್ತಾ ಮೆಮೊರಿ ಪಾಯಿಂಟ್ ಅಲ್ಲಿ ಹೋಗೋದು. ಸೊ ನಿಮ್ಗೆ ಒಂದು ಮೆಮೊರಿ ಪಾಯಿಂಟ್ ಇರುತ್ತೆ, ಯಾವಾಗ್ಲೂ ಕೂಡ ನಿಮ್ಗೆ ಅದು ಬ್ಲಾಕ್ಸ್ ಆಗಿ ಆಗ್ತಾ ಹೋಗುತ್ತೆ. ಓಕೆ, ದೀಸ್ ಆರ್ ದ ರೋಸ್ ಹಿಯರ್. ಸೊ ನೀವ್ ಏನೋ ಒಂದು ಎಗೆ ಎಷ್ಟೊಂದು ಸ್ಪೆಸಿಫೈ ಮಾಡಿರ್ತೀರ, ಎಗೆ 7 ಸೈಜ್ ಇರುತ್ತೆ ಅಂದ್ರೆ always it going to start memory location 0, 0, 1, 2, 3, 4 ಈ ತರ ನಿಮ್ಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ನಾವು ಇಂಡೆಕ್ಸ್ ಅಂತ ತಿಳ್ಕೊತೀವಿ. ಇಂಡೆಕ್ಸ್ ಅಂದ್ರೆ ಯಾವಾಗ್ಲೂ ಅದ್ರ ಲೊಕೇಶನ್ ಲೈಕ್ ಮೆಮೊರಿಲಿ ಎಷ್ಟಿರುತ್ತೆ ಅಂತ. ಅದು ನಾವು ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾ n-1 ಮೀನ್ಸ್ ಈಗ ಅಕಸ್ಮಾತ್ ನನಗೆ ಇಲ್ಲಿ ಬಂದ್ಬಿಟ್ಟು ನಾನು 4ನೇ ವ್ಯಾಲ್ಯೂ ತಗೋಬೇಕು ಅಂದ್ರೆ ಅಕಸ್ಮಾತ್ ನನಗೆ ಬರೀ 300ನೇ ನಂಬರ್ ಟೈಪ್ ಮಾಡ್ಬೇಕು ಅಂತ ಆದ್ರೂ ಕೂಡ ನಾನು ತಗೋಬಹುದು. ಅದು ತಗೊಳ್ದೆ ಏನು ಇರಲ್ಲ. ಬೇಕಾದ್ರೆ ನಾನು ಅದನ್ನು ಟ್ರೈ ಮಾಡ್ತೀನಿ ನೋಡಿ. ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಈ 2ನೇ ಸೆಲ್ ಅಲ್ಲಿ 2ನೇ ಮೆಮೊರಿ ಪಾಯಿಂಟ್ ಅಲ್ಲಿ ನೀನ್ ಏನ್ ಫೀಡ್ ಮಾಡಿದ್ಯಾ ಅದನ್ನ ಮಾತ್ರ ಔಟ್ಪುಟ್ ಕೊಡು ಅಂತ ನಾನು ಹೇಳ್ಬೋದು. ಓಕೆ, ಸೊ ಯಾವಾಗ್ಲೂ ಕೂಡ ಸ್ಟಾರ್ಟ್ ಆದ್ರೆ ಒಂದು ನೀವು ಮೆಮೊರಿ ಲೊಕೇಶನ್ ನ ಸ್ಟೋರ್ ಮಾಡಕ್ ಸ್ಟಾರ್ಟ್ ಆದ್ರೆ ಫ್ರಮ್ 0 ಸ್ಟಾರ್ಟ್ ಆಗುತ್ತೆ. ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ 1 ಇಂದ ಅಂತ. ಓಕೆ, ವೆನ್ ಯು ಆರ್ knowing the size, please declare the array in this type. ಅಕಸ್ಮಾತ್ ನಿಮ್ಗೆ ಸೈಜ್ ಗೊತ್ತಿಲ್ಲ, ಅದು ಮುಂದೆ ಜಾಸ್ತಿನಾರು ಆಗ್ಬೋದು ಕಮ್ಮಿನಾರು ಆಗ್ಬೋದು, ಅಂತ ಟೈಮ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್ ಲೈಕ್ ದಿಸ್. ಅಂದ್ರೆ ನಾವ್ ಏನ್ ಮಾಡ್ತೀವಿ, ಜಸ್ಟ್ ವಿತೌಟ್ ಸೈಜ್ ಏನು ಮೆನ್ಷನ್ ಮಾಡಲ್ಲ, ಒಂದು ಕರ್ಲಿ ಬ್ರೇಸಸ್ ಓಪನ್ ಮಾಡಿ ನಾವು ಜಸ್ಟ್ ವ್ಯಾಲ್ಯೂನ ಎಂಟರ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ಒಂದ್ ಏನಂದ್ರೆ ನಮ್ಗೆ ಅದ್ರ ಲೆಂತ್ ಗೊತ್ತಿರಲ್ಲ, ಏನು ಎಷ್ಟಿದೆ ಲೆಂತ್. ಬಿಕಾಸ್ ನಮ್ಗೆ ಸ್ಟಾರ್ಟಿಂಗ್ ಒಂದ್ ಲೆಂತ್ ಗೊತ್ತಾಗ್ಬೇಕಲ್ವಾ. ಯಾಕಂದ್ರೆ ನೀವು ಫಾರ್ ಲೂಪ್ ಅಲ್ಲೇ ಯೂಸ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲೈಸೇಷನ್ ಮಾಡ್ಕೋತೀರಾ, ಅಲ್ಲಿ ನೀವು ಕಂಡೀಷನ್ ಹಾಕಿ ನಿಮ್ಗೆ ಅದ್ರ ಲೆಂತ್ ಗೊತ್ತಿರ್ಬೇಕು. ಅಂತ ಟೈಮಲ್ಲಿ ಬೇಕಾದ್ರೆ ನಾವು ಈ a.length ಅನ್ನ ಮೆಥಡ್ ಯೂಸ್ ಮಾಡಿ ನಾವು ಆ ಅರೆ ಇದು ಎಷ್ಟು ಲೆಂತ್ ಅಂತ ನಾವು ಹುಡುಕೋಬಹುದು. ಓಕೆ, ಅಕಸ್ಮಾತ್ ನನಗೆ ಈ ಸ್ಪೆಸಿಫಿಕ್ ಆಗಿ ಬೇಕು, ನನಗೆ ಎ ಅಲ್ಲಿರೋ ಸೆಕೆಂಡ್ ಬ್ಲಾಕ್ ಅಲ್ಲಿ 3ನೇ ಏನ್ ವೇರಿಯಬಲ್ ಕೌಂಟ್ ಆಗಿದೆ ಅನ್ನೋದೇ ಬೇಕು ಅನ್ನೋದಾದ್ರೆ ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. ಓಕೆ, ಅರ್ಥ ಆಯ್ತಾ? ಓಕೆ, ಈಗ ನಾವು ಒಂದು ಏನ್ ಮಾಡೋಣ ಅಂದ್ರೆ ಒಂದು ವ್ಯಾಲ್ಯೂನ ಹೇಗ್ ರೀಡ್ ಮಾಡುತ್ತೆ. ಈಗ ನನಗೆ ಇದರಲ್ಲಿ ಒಂದು ಫಾರ್ ಲೂಪ್ ಹಾಕ. ಓಕೆ, ಇದಕ್ಕೆ ಫಾರ್ ಲೂಪ್ ಹೇಗ್ ಹಾಕ್ಬೋದು ಅಂತ ಯಾರಿಗಾದ್ರೂ ಒಂದು ಐಡಿಯಾ ಆಗ್ತಿದ್ಯಾ? ಹೇಳ್ಬೇಕು, ಥಿಂಕ್ ಮಾಡ್ಬೇಕು, ಔಟ್ ಆಫ್ ದ ಕಂಟೆಕ್ಸ್ಟ್ ಥಿಂಕ್ ಮಾಡ್ಬೇಕು. ನಾನ್ ಫಾರ್ ಲೂಪ್ ಹಾಕ್ತೀನಿ, ಸರಿ ಆಯ್ತು, ನಾನು ಫಾರ್ ಲೂಪ್ ಹಾಕ್ತೀನಿ. ನನಗೆ ಇಲ್ಲಿ ಕಂಡೀಷನ್ ಏನ್ ಕೊಡ್ಬೋದು, ಇಲ್ಲಾಂದ್ರೆ ಯಾವ ತರ ಮಾಡ್ಬೋದು ಅಂತ ನೀವು ಹೇಳಿ. ನಾನು ನಿಮ್ಗೊಂದು ಇದನ್ನು ಹೇಳ್ತೀನಿ. ಏನ್ ಗೊತ್ತಾ, ನನಗೆ ಇಷ್ಟನ್ನು ಪ್ರಿಂಟ್ ಮಾಡ್ಬೇಕಪ್ಪ. ಈಗ ನಾನು 100-500 ಗಂಟೆ ಪ್ರಿಂಟ್ ಮಾಡ್ಬೇಕು. ನನಗೆ ಇದಕ್ಕೆ ಏನ್ ಫಾರ್ ಲೂಪ್ ಹಾಕ್ಬೋದು ಸರ್? i is equal to a of 0. i is equal to a of 0 ಹಾಕೋಣವಾ? a of i ಆಗುತ್ತೆ. int i is equal to a of 0 ಬೇಡ, 0 ಹಾಕೋಣ. ಓಕೆ, a of 0 ಸ್ಪೆಸಿಫೈ ಮಾಡೋದು ಏನ್ ಬೇಡ, ನೀವು 0 ಅಂತಾನೆ ಸ್ಟಾರ್ಟ್ ಆಗುತ್ತೆ. ಈಗ ನನಗೆ ಇದ್ರದ್ದು ಲೆಂತ್ ಗೊತ್ತಿಲ್ಲ, ಇಲ್ಲ ನಾನು ಏನ್ ಮೆಥಡ್ ಯೂಸ್ ಮಾಡ್ಬೋದು ಸರ್? ಇಂಡೆಕ್ಸ್ i is less than a dot length. ಓಕೆ, and i plus plus. ಗುಡ್. ಹೇಗೆ ನೀವು a dot length ಅಂತಾನೆ ತಗೊಂಡ್ರಿ? ಈಗ ಸರ್ ಇಲ್ಲಿ ಇಂಡೆಕ್ಸ್ ಅದ್ ವ್ಯಾಲ್ಯೂ ಯಾವಾಗ್ಲೂ ಕಮ್ಮಿನೇ ಇರ್ಬೇಕಲ್ವಾ ಸರ್? ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಬಂದು 0, 1, 2, 3, 4 ಇದೆ. ಓಕೆ, ಅದ್ ಇಟರೇಷನ್ ಆಗ್ತಾ ಅದು 4 ಒಳಗೇನೆ ಇರ್ಬೇಕು. ಈಗ ಅಕಸ್ಮಾತ್ ನಾನು ಈಕ್ವಲ್ ಟು ಕೊಟ್ರೆ ಅದು ಆಗುತ್ತೆ ಸರ್. ಇಲ್ಲ, ಒಂದೆಲ್ಲೋ ಮಿಸ್ ಮಾಡ್ತಾ ಇದ್ರೆ ನೋಡಿ. ನನಗೆ ನೀವು ಲೆಸ್ ದನ್ ಕೊಟ್ಟಾಗ a ಡಾಟ್ ಲೆಂತ್ ಕೊಂಡ್ರೆ ನಂಗೆ ಆಟೋಮೆಟಿಕ್ ಆಗಿ ರೀಡ್ ಆಗ್ಬಿಡುತ್ತೆ. ಓಕೆ, ಈಕ್ವಲ್ಸ್ ಟು ಕೊಟ್ಟಾಗ ಒಂದೇ ಒಂದು ನೊಟೇಷನ್ಸ್ ಮಿಸ್ ಮಾಡ್ತಾ ಇದ್ದೀರಾ ನೋಡಿ. ಬೇರೆಯವರು ಥಿಂಕ್ ಮಾಡ್ಬೇಕು, ಏನ್ ಮಾಡ್ಬೋದು, ನಾವ್ ಇದ್ರಲ್ಲಿ ಏನ್ ಹಾಕ್ಬೋದು ಅಂತ.
ಬ್ರಾಕೆಟ್ ಯೂಸ್ ಮಾಡ್ಬೇಕು ಸರ್ ಎ ಆಫ್ ಲೆಂತ್ ಗೆ ಎ ಡಾಟ್ ಲೆಂತ್ ಗೆ ಬ್ರಾಕೆಟ್ ಬೇಡ ರಮೇಶ್. ಏನಿಲ್ಲ, ನಾವು ಲೆಸ್ ದ್ಯಾನ್ ಕೊಟ್ಟಾಗ ಎ ಡಾಟ್ ಲೆಂತ್ ಯೂಸ್ ಮಾಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕೊಟ್ಟಾಗ -1 ತಗೊಳ್ಳಿ. ಓಕೆ ಓಕೆ, ಯಾಕಂದ್ರೆ ನಮ್ಗೆ ಎ ಡಾಟ್ ಲೆಂತ್ ಜಸ್ಟ್ ಲೆಸ್ ದ್ಯಾನ್ ಮಾತ್ರ ತಗೊಳುತ್ತೆ, ಅದು ಸ್ಪೆಸಿಫೈ ಮಾಡೋದು ಅಷ್ಟಕ್ಕೆ ಮಾತ್ರ. ನೀವು -1 ತಗೊಂಡಾಗ ಏನೀಗ ಎ ಡಾಟ್ ಲೆಂತ್ -1 ಈಕ್ವಲ್ ಟು ಬಂದಾಗ ಸರಿ, ಅದು ಆಟೋಮೆಟಿಕ್ ಆಗಿ ಅಲ್ಲಿ ಬಂದೇ ಬರುತ್ತೆ. ಓಕೆ, ಐ ಪ್ಲಸ್ ಪ್ಲಸ್. ಈಗ ನಾನು ಇಲ್ಲಿ ಏನ್ ಕೊಡ್ಬೇಕು, ಈ 2 ಅನ್ನೋದಕ್ಕೆ ನಾನು ಏನ್ ಪ್ರಿಂಟ್ ಮಾಡ್ಬೇಕೀಗ? ಎಲ್ಲ ನಿಮ್ ಕಣ್ ಮುಂದೆನೆ ಇದೆ, ಇಲ್ಲಿ ಇನ್ಸ್ಟೇಷನ್, ಡಿಕ್ಲರೇಷನ್, ಫಾರ್ ಲೂಪ್ ಎಲ್ಲಾನು ಇದೆ. ನೀವ್ ಏನ್ ಪ್ರಿಂಟ್ ಮಾಡ್ತೀರಾ ಈಗ? ಆಯ್ ಸರ್. ಹೇಳಕ್ ಟೈಮ್ ತಗೋಬಿಟ್ರೆ ಹೆಂಗೆ? ಬಂತಲ್ವಾ? ನಾವು ಅರೇ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಪ್ರಿಂಟ್ ಹಿಯರ್. ನಾವು ಏನಕ್ಕೆ ಈಗ ನೋಡಿ, ನಮ್ಗೆ ಈ ಫಾರ್ ಲೂಪ್ ಒಂದ್ ಯಾವಾಗ್ಲೂ ಕೂಡ ನಮ್ಗೆ ಇಶ್ಯೂಸ್ ಆಗೋದು ಏನಂದ್ರೆ, ಕಂಡೀಷನ್ಸ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಹಾಕ್ತಾ ಹೋಗ್ತಿದ್ರಿ. ಅಕಸ್ಮಾತ್ ಕಂಡೀಷನ್ ಗೊತ್ತಿಲ್ಲ ಅಂದ್ರೆ ಅರೇ ಇದ್ರಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ವಿ ಕ್ಯಾನ್ ಫೈಂಡ್ ಔಟ್ ಲೆಂತ್. ಆ ಲೆಂತ್ ಗೊತ್ತಿಲ್ಲ ಅಂದ್ರೆ ಜಸ್ಟ್ ನಮ್ಗೆ ಎ ಡಾಟ್ ಲೆಂತ್ ಅನ್ನೋ ಒಂದು ಮೆಥಡ್ ಯೂಸ್ ಮಾಡ್ಬಿಟ್ಟು ನಾವು ಆಟೋಮೆಟಿಕ್ ಆಗಿ ಏನಿದೆ ಎಲ್ಲಾನು ಕೂಡ ಪ್ರಿಂಟ್ ಹಾಕ್ಬೋದು. ಗೊತ್ತಾಯ್ತಲ್ವಾ ಸರ್? ಅದು -1 ಹಾಕ್ಲಿಲ್ಲ ಅಂದ್ರೆ ಏನ್ ಬರುತ್ತೆ ಸರ್ ಔಟ್ಪುಟ್? ನೋಡೋಣ. ಈಗ ನನಗೆ -1 ಹಾಕ್ಲಿಲ್ಲ, ಇಲ್ಲಿ ಲೆಂತ್ ಆಚೆ ಬರ್ತಾ ಇದೆ, ಔಟ್ಪುಟ್ ಬರ್ತಿದೆ. ನನಗೆ ಏನಾಗ್ತಿದೆ, ಔಟ್ ಬೌಂಡ್ಸ್ ಫಾರ್ ಲೆಂತ್ 5. ಯಾಕಂದ್ರೆ ನೀವು ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಬಿಟ್ಟಿದ್ದೀರಲ್ಲ, ನೀವು ಅದೇ ಈಕ್ವಲ್ ತೆಗೆದು ಬಿಡಿಬೇಕಾದ್ರೆ ತೆಗೆದ್ಬಿಟ್ಟು ನೀವು ರನ್ ಮಾಡಿ, ನಿಮ್ ಪ್ರಾಪರ್ ಔಟ್ಪುಟ್ ಬರುತ್ತೆ. ಈಗ ನಮ್ಗೆ ಈ ಫಾರ್ ಲೂಪ್ ಅಲ್ಲೇ ನಮ್ಗೆ ಇನ್ನೊಂದು ಫಾರ್ ಲೂಪ್ ಹೇಳಿಪ್ಪ ಸರ್, ಈ ಲಾಜಿಕ್ ಯೂಸ್ ಮಾಡಬಹುದಲ್ವಾ? ಈಸ್ ಲೆಸ್ ದನ್ ಎ ಡಾಟ್ ಲೆಂತ್. ಮಾಡ್ಬೋದಪ್ಪ. ನೀವು ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಾಗ -1 ತಗೊಳ್ಳಿ. ಓಕೆ, ನೀವು ಯಾವಾಗ್ಲೂ ಕೂಡ ಲೆಸ್ ದೆನ್ ತಗೊಳ್ಳಿ. ಅಕಸ್ಮಾತ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬೇಕಂದ್ರೆ ನಿಮ್ಗೆ -1 ಅಂತ ತಗೊಳ್ಳಿ. ಓಕೆ ಓಕೆ ಸರ್. ಸಿ, ನಮ್ಗೆ ಫಾರ್ ಲೂಪ್ ಅಲ್ಲಿ ನಿಮ್ಗೀಗ ಇಲ್ಲಿ ಕಂಡೀಷನ್ ಗೊತ್ತಿದೆ, ಹಾಕಿದಿರಾ. ಕಂಡೀಷನ್ಸ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಒಂದು ಏನಂದ್ರೆ, ವಿ ಆರ್ ಆಲ್ವೇಸ್ ಹ್ಯಾವಿಂಗ್ ಅನದರ್ ಟೈಪ್ ಆಫ್ ಫಾರ್ ಲೂಪ್ ಕಾಲ್ಡ್ ಆಸ್ ಅಡ್ವಾನ್ಸ್ಡ್ ಫಾರ್ ಲೂಪ್. ಅಡ್ವಾನ್ಸ್ ಫಾರ್ ಲೂಪ್ ಅಂತ ಕರೀತಾರೆ, ಇಲ್ಲಾಂದ್ರೆ ಎನ್ಹಾನ್ಸ್ಡ್ ಫಾರ್ ಲೂಪ್ ಅಂತ ಕರೀತಾರೆ. ಓಕೆ, ದೀಸ್ ಆರ್ ಬೇಸಿಕ್ಲಿ ಫಾರ್ ಅರೇಸ್. ಬೇಸಿಕಲಿ ಇದನ್ನ ಅರೇಸ್ ಗೆ ಯೂಸ್ ಮಾಡ್ತೀವಿ ಅಂಡ್ ಇಟ್ಸ್ ವೆರಿ ಈಸಿ. ಓಕೆ, ಇದ್ರಲ್ಲಿ ಏನ್ ಗೊತ್ತಾ, ನಿಮ್ಗೆ ಇಂಕ್ರಿಮೆಂಟ್ ಬೇಡ, ಡಿಕ್ರಿಮೆಂಟ್ ಬೇಡ. ಓಕೆನಾ? ಅದಾದ್ಮೇಲೆ ನಿಮ್ಗೆ ನೀವು ಇನ್ಸ್ಟಲೇಷನ್ ಒಂದು ಗೊತ್ತಿದ್ರೆ ಸಾಕು. ಸ್ಟಾರ್ಟಿಂಗ್ ಎಲ್ಲಿಂದ ಮಾಡ್ತೀರಾ ಅಂದ್ರೆ ಗೊತ್ತಿರುತ್ತೆ. ಓಕೆ, ಫಾರ್ ಇನಿಷಿಯಲೈಸೇಷನ್ ಸ್ಟೇಟ್ಮೆಂಟ್ಸ್, ಇಷ್ಟೇ ಇದ್ರದಿರೋದು ಒಂದು ಸಿಂಟ್ಯಾಕ್ಸ್. ಓಕೆ, ಸೊ ಇದನ್ನ ಹೇಗ್ ವರ್ಕ್ ಆಗತ್ತೆ ಅಂತ ನೋಡಿ. ಸೊ ಇದನ್ನ ಅಪೆಂಡ್ ಮಾಡ್ಬೇಡ. ಫಾರ್ ಇಂಟ್ ಐ ಬೇಕು ನನಗೆ. ಈ ಐ ಮತ್ತೆ ಎ ಮಧ್ಯದಲ್ಲಿ ನಾನು ಯಾವಾಗ್ಲೂ ಕೂಡ ಕೂಡನ್ನು ಯೂಸ್ ಮಾಡ್ತೀನಿ. ಓಕೆ, ನೀವು ಏನ್ ಬರ್ದಿದ್ರ ನೋಡಿ, ಅದಕ್ಕೆ ಸೇಮ್ ಔಟ್ಪುಟ್ ಬರುತ್ತೆ. ಒಂದು ನಿಮಿಷ, ಐ ಥಿಂಕ್ ವಿ ಮಿಸ್ ಸಮ್ವೇರ್. ಎ ಆಫ್ ನೋ, ನನಗೆ ಇಲ್ಲಿ ಎ ಆಫ್ ಐ ಬೇಡ, ಜಸ್ಟ್ ಐ ಬೇಕು. ಇದು ಅಡ್ವಾನ್ಸ್ ಆರ್ ಎನ್ಹಾನ್ಸ್ಡ್ ಅಂತ ಹೇಳ್ತೀವಿ. ನೀವು ಡಿಕ್ಲೇರ್ ಮಾಡ್ಬೇಕಾದ್ರೆ ಜಸ್ಟ್ ನಿಮ್ ಇನಿಷಿಯೇಷನ್ ಡಿಕ್ಲೇರ್ ಮಾಡ್ಕೊಂಡಿ. ಅಕಸ್ಮಾತ್ ನನ್ಗೆ ಬೇಡ ಇದು, ನೀವು ಇಷ್ಟೂ ಡಿಕ್ಲೇರ್ ಮಾಡ್ಕೊಂಡು ತಗೋತಾ ಹೋದ್ರೆ ಯು ಕ್ಯಾನ್ ಡೂ ಹಿಯರ್. ಓಕೆ, ಇದು ಬರೀ ಅರೇಸ್ಗೆ. ಇದ್ರ ಬಗ್ಗೆ ಜಾಸ್ತಿ ಏನಪ್ಪ ನೀವು ಪ್ರೆಷರ್ಸ್ ಕೊಟ್ಕೊಂಡಿಲ್ಲ, ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಕಾಮನ್ ಆಗಿ ನಾವ್ ಯಾವಾಗ್ಲೂ ಕೂಡ ನಿಮ್ಗೆ ಸ್ಯಾಂಪಲ್ ಏನ್ ಇನಿಷಿಯಲೇಷನ್ ಕಂಡೀಷನ್ಸ್ ಎಲ್ಲಾನು ಯೂಸ್ ಮಾಡ್ತೀವಿ, ಅದನ್ನೇ ಮಾಡೋದು. ಬಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಓಕೆ,
ಅರ್ಥ ಆಯ್ತಾ? sir. ಓಕೆ, ನೆಕ್ಸ್ಟ್ ನಾವು 2 ಡೈಮೆನ್ಷನಲ್ ಅರೇಗೆ ಹೋಗೋಣ. ಈಗ ಸಿಂಗಲ್ ಡೈಮೆನ್ಷನಲ್ 2 ಡೈಮೆನ್ಷನಲ್ಗೂ ಏನಾದ್ರು ಡಿಫ್ರೆನ್ಸ್ ಯಾರಿಗಾರು ಗೊತ್ತಿದ್ಯಾ? ಎ ಅಂಡ್ ಬಿ ಬೋತ್ ತಗೊಂತೀವಿ ಸರ್. ಅಲ್ಲಿ A1 ತಗೊಂತಿದ್ದು. ಏನಂತ ನೋಟಿಫೈ ಮಾಡ್ತೀರಾ? ಅದಕ್ಕೇನೋ ಒಂದು ವರ್ಡ್ ಇರುತ್ತೆ ಅಲ್ವಾ? A of array and B of array, that bracket. ಅದು ಓಕೆ. ಈಗ ನನಗೆ ಮೆಮೊರಿಲ್ ಗೊತ್ತಾಗಕ್ಕೆ ಈಗ ಇದನ್ನ ಏನಂತ ಹೇಳಿದ್ರಿ ನೀವು? ಇದನ್ನೇನಂತ ಕರಿತೀರಾ ನೀವು? ಸರ್ ರೋ ಅಂಡ್ ಕಾಲಮ್ ಎರಡು ತಗೋತೀವಿ. ಅಷ್ಟೇನೆ. ಈಗ ನನಗೆ ಇಲ್ಲಿ ಬರೀ ಸಿಂಗಲ್ ಡೈಮೆನ್ಷನ್ ಇರುತ್ತೆ. ಅದೇ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಗೋ ವಿತ್ 2 ways. ಓಕೆ, ಸೊ ಇಲ್ಲೂ ಕೂಡ 0 1. ಓಕೆ, a ಆಫ್ 0 0ಗೆ ಒಂದ್ ವ್ಯಾಲ್ಯೂ ಇರುತ್ತೆ, a ಆಫ್ 0 1 ಒಂದ್ ವ್ಯಾಲ್ಯೂ ಇರುತ್ತೆ, a ಆಫ್ 1 0 1 1, a ಆಫ್ 2 0. ಇಟ್ಸ್ ಜಸ್ಟ್ ಲೈಕ್ ಅ ಮ್ಯಾಟ್ರಿಕ್ಸ್. ಓಕೆ, ಇದ್ರ ಬಗ್ಗೆ ಎಲ್ಲರೂ ಓದಿರ್ತೀರಾ ಅಲ್ವಾ? ಇದು ಜಸ್ಟ್ ಒನ್ ಆಫ್ ಲೈಕ್ ಅ ಮ್ಯಾಟ್ರಿಕ್ಸ್. ಓಕೆ, ಸಿ ಇದ್ರದ್ದು ಡಿಕ್ಲರೇಷನ್ ಮತ್ತೆ ಇನಿಷಿಯೇಷನ್ ಬಗ್ಗೆ ಏನಾದ್ರೂ ಒಂದು ಐಡಿಯಾ ಹೇಗ್ ಮಾಡ್ಬೋದು? ಅಂತದ್ ಏನು ಡಿಫ್ರೆನ್ಸ್ ಇಲ್ಲ. 2 into 2 ಮ್ಯಾಟ್ರಿಕ್ಸ್ ಬರೀಬಹುದು ಸರ್. ಹೇಗ್ ಬರೆಯೋಣ ಹೇಳಿಪ್ಪ ಹಂಗೇನೆ. ಹೇಳಿ, ತಪ್ಪಾದ್ರೂ ಸರಿ ಮಾಡೋಣ. ಏನ್ ಹೇಳಿಪ್ಪ? ಎ ಬ್ರಾಕೆಟ್ ಅಂಡ್ ಮತ್ತೊಂದು ಬ್ರಾಕೆಟ್ ಸರ್. ಸೊ ಐ ಅಂಡ್ ಜೆ ತಗೋಬಹುದು ಅಷ್ಟೇ ಅಲ್ಲ? ಬಾಯ್ ಬಿಡ್ಬೇಕು, ತಪ್ಪು ಸರಿ ಆಮೇಲೆ ನೋಡ್ಕೊಳ್ಳೋಣ. ಸೊ ನಾವ್ ಏನ್ ಮಾಡ್ತಾ ಇದೀವಿ? ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ 2 things here, that's all. ಇದರಿಂದ ಮುಂದಕ್ಕೆ ಈ ಬಾಕ್ಸ್ ಗಳನ್ನ ಹಾಕೊಂಡು ಹೋಗ್ಬಾರ್ದು, ಬಿಕಾಸ್ ಜಾವಾದಲ್ಲಿ ಇಷ್ಟಕ್ಕೆ ಮಾತ್ರ ನಿಮ್ಗೆ ಸ್ಪೆಸಿಫೈ ಮಾಡಿ ಅಲೋ ಮಾಡೋದು. ಓಕೆ, ಈಗ ನಾನು ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕು? ಈಗ ಇಲ್ಲಿಗಾದ್ರೆ ಒಂದು ಫಾರ್ ಲೂಪ್ ಬರ್ದ್ಬಿಟ್ರಿ, ಇಲ್ಲಿಗಾದ್ರೆ ಒಂದು ಫಾರ್ ಲೂಪ್ ಬಂದ್ಬಿಟ್ರಿ. ಈಗ ಅಕಸ್ಮಾತ್ ಇಲ್ಲಿಗಾದ್ರೆ ಎಷ್ಟು ಫಾರ್ ಲೂಪ್ ಬರೀತೀರಾ? ಐ ಅಂಡ್ ಜೆ ಸರ್. 2 ಫಾರ್ ಲೂಪ್ ಬರೀತೀರಾ? 2 ಫಾರ್ ಲೂಪ್ ನ ಏನಂತ ಕರಿತೀವಿ ನಾವು? ಏನೋ ಒಂದಿರುತ್ತೆ ಅಲ್ವಾ? ಹೇಳಿ, ಗೊತ್ತಿರುತ್ತೆ, ನೀವು ಕಲ್ತಿದ್ದೀರಾ. ಈಗ ಎರಡ್ ಲೂಪ್ ಇರುತ್ತೆ, ಒಂದ್ ಬ್ರಾಕೆಟ್ ಒಳಗೆ ಒಂದಿರುತ್ತೆ, ಒಂದ್ ಆಚೆ ಒಂದಿರುತ್ತೆ. ಅದನ್ನ ಏನಂತ ಹೇಳ್ತೀರಪ್ಪ ನೀವು? ನೆಸ್ಟೆಡ್ ಸರ್. ಅಷ್ಟೂರಕ್ಕೆ ಹೋಗ್ಬೇಡಿ. ಆಯ್ತು, ಕನ್ನಡದಲ್ಲಿ ಹೇಳ್ತೀನಿ. ಮನೆ ಒಳಗೆ ಒಂದು ಆಚೆ ಒಂದಿರುತ್ತೆ, ಅದನ್ನ ಏನ್ ಹೇಳ್ತೀರಪ್ಪ ನೀವು ಇಂಗ್ಲಿಷ್ ಅಲ್ಲಿ? ಈಗ ಇಂಟರ್ನಲ್ ಎಕ್ಸ್ಟರ್ನಲ್. ಲೂಪ್ ಇನ್ಸೈಡ್ ಅನದರ್ ಲೂಪ್. ಕರೆಕ್ಟ್ ಆಗಿ ಯಾರೊಬ್ರು ಹೇಳಿದ್ರು ನೋಡಿ, ಇನ್ನರ್ ಲೂಪ್ ಔಟರ್ ಲೂಪ್, ಅಷ್ಟೇ ಅಲ್ವಾ? ಈಗ ಒಂದು ಫಾರ್ ಲೂಪ್ ಬರ್ಕೋತೀನಿ ಇಲ್ಲಿ. ಸೊ ನಾನು ಏನ್ ಮಾಡ್ತೀನಿ? ಫಸ್ಟ್ ಫಾರ್ ಲೂಪ್ ಹಾಕೋತೀನಿ, ಒಂದ್ ಕಂಡೀಷನ್ ಹಾಕ್ತೀನಿ. ಇಲ್ಲಿ ನಾನು ಐನ ಇನ್ಸ್ಟಾಲೇಷನ್ ಮಾಡ್ಕೋತೀನಿ. ಅದಾದ್ಮೇಲೆ ಒಳಗೆ ಇನ್ನೊಂದು ಫಾರ್ ಲೂಪ್ ಬರೀತೀನಿ ನಾನು. ಓಕೆ, ಸೊ ನಾವೇನ್ ಮಾಡ್ತಾ ಇದೀನಿ ಇಲ್ಲಿ? ಇದನ್ನ ನಾನು ಇನ್ನರ್ ಫಾರ್ ಲೂಪ್ ಅಂತ ಹೇಳ್ತೀನಿ. ಓಕೆ, ಸಿ ನನಗೆ ಈ ಔಟರ್ ಫಾರ್ ಲೂಪ್ ಏನಿರುತ್ತೆ, ನೀವು ಸ್ಟಾರ್ಟಿಂಗ್ ಐ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತೀರಲ್ಲ, ಇದು ಯಾವಾಗ್ಲೂ ನನಗೆ ಬಂದಿ ರೋಸ್ ನ ನಿಮ್ಗೆ ಕಂಡೀಷನ್ ಚೆಕ್ ಮಾಡುತ್ತೆ. ಬಟ್ ಅದೇ ನಿಮ್ಗೆ ಇನ್ನರ್ ಫಾರ್ ಲೂಪ್ ಯಾವಾಗ್ಲೂ ಬಂದು ನಿಮ್ಗೆ ಕಾಲಮ್ಸ್ ನ ಚೆಕ್ ಮಾಡ್ತಾ ಹೋಗುತ್ತೆ. ಗೊತ್ತಾಯ್ತಾ? ಯಾಕಂದ್ರೆ ಫಾರ್ ಲೂಪ್ ಬರೆಯೋದು ಓಕೆ, ಬಟ್ ಅದ್ ಯಾವ್ದು ಏನನ್ನ ಚೆಕ್ ಮಾಡತ್ತೆ ಅಂತ ನಮ್ಗೆ ಗೊತ್ತಿರ್ಬೇಕಲ್ವಾ? ಸಿ ದಿಸ್ ಇಸ್ ಔಟ್ ಫಾರ್ ಲೂಪ್. ನೀವು ಈ ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಬರೀತೀರಾ. ಹೇಗ್ ನೋಡೋಣ ಯಾವ ತರ ಬರೀತೀವಿ ನಾವು ಅಂತ. ಇನ್ನೊಂದು ತಗೋತೀನಿ, ಇನ್ನೊಂದು ಕ್ಲಾಸ್ ತಗೋತೀನಿ. 2 dimensional. ಓಕೆ, ಈಗ ನಾನು 2 dimensional ತಗೊಂಡೆ. ಈಗ ಇದಕ್ಕೂ ನಾನು ಹೇಗೆ ಡಿಕ್ಲೇರ್ ಮಾಡ್ಲಿ? ಸೆಕೆಂಡ್ ಟೈಪ್ ಆಫ್ ಡಿಕ್ಲರೇಷನ್ ಹೇಗ್ ಮಾಡ್ತೀರಾ ನೀವು? ಹೇಳ್ಬೇಕು, ಗೊತ್ತಿರುತ್ತೆ. ಇಂಟ್ ಎ ಆಫ್
ನೆಕ್ಸ್ಟ್ ಇನ್ನೊಂದು ಬ್ರಾಕೆಟ್ ಓಕೆ ಲೈಕ್ ಅಲ್ಲಿ ಸರಿ ಮಾಡ್ತೀನಿ. ಓಕೆ ಸೊ ಈಕ್ವಲ್ಸ್ ಟು ನ್ಯೂ ಆಫ್ ಇಂಟ್ 5 of 5. ಡೈರೆಕ್ಟ್ ಡಿಕ್ಲೇರ್ ಮಾಡೋಣ. ನಾವು ಫಸ್ಟ್ ಇನಿಷಿಯೇಟ್ ಮಾಡಿ ಡಿಕ್ಲರೇಷನ್ ಬೇಡ. ನಾವಿಲ್ಲಿ ಮಾಡ್ಕೊಂಡ್ವಲ್ಲ ಈ ತರ ಮಾಡೋಣ ನಾವು. ಓಕೆನಾ? ಇದು ಸುಮ್ಮನೆ ಎಷ್ಟೆಷ್ಟು ಅಂತ ಮಾಡ್ಕೊಂಡು ಹೋಗ್ತೀರಿ, ಈ ತರ ಮಾಡ್ಕೊಳ್ಳೋಣ, ನಮ್ಗೆ ಈಸಿ. ಇದನ್ನ ನೋಡ್ಕೊಳ್ಳಿ. ಈಗ ನೀವು ಬರೀ ಸಿಂಗಲ್ ಮಾತ್ರ ನೀವು ಇನಿಷಿಯೇಷನ್ ಮಾಡಿದ್ದೀರಾ. ಓಕೆ, ನನಗೆ ಈಗ 2 ಡೈಮೆನ್ಷನ್ ಮಾಡ್ಬೇಕಂದ್ರೆ ನೀವು ಹೇಗ್ ಮಾಡ್ತೀರಾ? 2 ಫ್ಲವರ್ ಬ್ರಾಕೆಟ್ಸ್ ಅಷ್ಟೇ ನೋಡಿ, ನಿಮ್ ಕಡೆಯಿಂದ ಆನ್ಸರ್ಸ್ ಬರ್ತಿದೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ಹಿಯರ್. ನಾವ್ ಏನ್ ಸ್ಪೆಸಿಫೈ ಮಾಡ್ತಾ ಇದೀವಿ? ಇನ್ನರಲ್ಲಿ ನಾವು 2 ಡಬಲ್ ಕ್ರೇಸಸ್ ಇದನ್ನ ಓಪನ್ ಮಾಡ್ಕೊಂಡು ನಾವು ಹೇಳ್ತಾ ಇದೀವಿ ಅಷ್ಟೇನೆ. ಸರ್ 200 ಡಾಟ್ ಅಂತ 200 ಯಾವ್ದು ಹೇಳಿಪ್ಪ? ಹಾ ಸರಿ ಮಾಡ್ತೀನಿ. 200 300 ಗೆ ಡಾಟ್ ಹಾಕಿದ್ರೆ ಸರ್ ಕರೆಕ್ಟ್ ಈಗ? ಸರ್. ಓಕೆ, ಈಗ ಮೊದಲನೇ ಫಾರ್ ಲೂಪ್. ಸೊ ಇಂಟ್ ಐ ಡಿಕ್ಲೇರ್ ಮಾಡ್ತೀನಿ. ಓಕೆ, ಸೊ ನನಗೆ ಇದ್ರದ್ದು ಲೆಂತ್ ಗೊತ್ತಿಲ್ಲ, ಏನ್ ಯೂಸ್ ಮಾಡ್ತೀವಿ? ಪ್ಲಸ್ ಪ್ಲಸ್. ಓಕೆ ಆಯ್ತಲ್ವಾ? ಬ್ರಾಕೆಟ್ ಓಪನ್ ಫಾರ್ j equals to 0, j is less than ಲೆಸ್ ದೆನ್ ಏನ್ ಮಾಡ್ಬೇಕೀಗ? ಹೇಗೆ ಈಗ ನನಗೆ ರೋಸ್ತು ಹುಡುಕಕ್ಕಾದ್ರೆ ನನಗೆ ಗೊತ್ತಾಗೋಯ್ತು ಎ ಆಫ್ ಲೆಂತ್ ಕೊಟ್ಬಿಡ್ತೀನಿ. ನನಗೆ ಅದು ಕಾಲಮ್ಸ್ ನೀವು ಲೆಂತ್ ಹುಡ್ಕೋದಂದ್ರೆ ಹೇಗ್ ಮಾಡ್ತೀರಾ? ಹೇಳಿಯಪ್ಪ, ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಏನಿಲ್ಲಪ್ಪ ನಮ್ಸಿ, ನಮ್ಗೆ ಯಾವಾಗ್ಲೂ ಕೂಡ ಕಾಲಮ್ದು ಗೊತ್ತಾಗ್ಬೇಕಂದ್ರೆ ಅದಕ್ಕೆ ಸಪರೇಟ್ ಅಂದಂತ ಏನಿಲ್ಲ. ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಆ ರೋ ಒಂದನ್ನ ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ನೀವ್ ಇಲ್ಲಿ ಹೇಗೆ ಎ ಆಫ್ ಲೆಂತ್ ಅಂತ ಕೊಡ್ತೀರಾ, ನಿಮ್ಗೆ ಕಾಲಮ್ಸ್ ಗೊತ್ತಾಗ್ಬೇಕಂದ್ರೆ ಯಾವ್ದಾರ ಒಂದು ರೋ ನಂಬರ್ ನ ನೀವು ಸ್ಪೆಸಿಫೈ ಮಾಡ್ಬೇಕಾಗತ್ತೆ. ಆ ಸ್ಪೆಸಿಫೈ ಮಾಡಿದಾಗ ನಮ್ಮ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಏನಿರುತ್ತೆ ರೋನ ಅದ ಲೆಕ್ಕ ನೋಡ್ಕೊಂಡು ಅದು ಕಾಲಮ್ಸ್ ನ ನಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. ಓಕೆ, ಸೊ ನೀವ್ ಇಲ್ಲಿ ಹಾಕ್ಬೇಕಾದ್ರೆ ಅಂತದ್ ಏನು ಡಿಫ್ರೆನ್ಸ್ ಇಲ್ಲ, ಎ ಆಫ್ ಐ ಹಾಕೊಳ್ಳಿ ಅಷ್ಟೇನೆ. of I dot length. J plus plus. ಈಗ ನಾನು ಪ್ರಿಂಟ್ ಮಾಡ್ಬೇಕೀಗ. ಸೊ ಹೇಗೆ ಪ್ರಿಂಟ್ ಮಾಡೋದು? println a of I of j. System dot out dot println of a of I of j. a of I of j. ಓಕೆ, ನನಗೆ ಇಲ್ಲಿ ಏನೋ ಒಂದ್ ಎರರ್ ತೋರಿಸ್ತಿದೆಯಲ್ಲ, ಏನ್ ಎರರ್ ತೋರಿಸ್ತಾ ಇದೆ? ಎ ಆಫ್ ಜೆ ತಗೋಬೇಕು ನೋಡಿ ಸರ್. ಎ ಆಫ್ ಜೆ ತಗೊಳ್ಳೋಣವಾ? ಎಸ್, ಜೆ ಬೇಡ ನಮ್ಗೆ. ನೋಡಿ ಇಲ್ಲಿ ಏನೋ ಒಂದ್ ತೋರಿಸ್ತಾ ಇದೆ, ಏನೋ ಒಂದ್ ಮಾಡಪ್ಪ ನೀವು ಅಂತ. ಇಂಟ್ ಸರ್, ಇಂಟು ಇಂಟ್. ಓ ನೀವು ನೋಡಿ ಇಲ್ಲಿ 100 200 200 300 300 400. ಓಕೆ, ಅಕಸ್ಮಾತ್ ನಾನು ಈ ಜೆ ತೆಗೆದು ಬಿಡ್ತೀನಿ, ಈಗ ಏನ್ ಬರ್ಬೋದು ನನಗೆ? 100 200 300 100 200 300 ಬರ್ಬೋದಾ? ಹಂಗಂದ್ರೆ ಈ ಲೂಪ್ ಒಳಗೆ ಹೋಗೋದೇ ಇಲ್ಲ ಅಂತೀರಾ? ಏನು ಬರಲ್ಲ,
ಏನು ಬರಲ್ಲ ನನಗೆ ಒಂದು ಇನ್ವ್ಯಾಲಿಡ್ ಔಟ್ಪುಟ್ ಬರ್ತಾ ಇದೆ, ಯಾಕಂದ್ರೆ ನಾನು ಇಲ್ಲಿ ಫಾರ್ ಲೂಪ್ ಹಾಕ್ಬಿಟ್ಟು ಕೂರ್ತಿದ್ದೀನಿ ಅಲ್ವಾ ಅವನಿಗೆ. ನಾನು ಔಟ್ಪುಟ್ ನ ತಗೋಬೇಕಾದ್ರೆ ಎರಡೆರಡು ಇಲ್ಲಿ ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಆದ್ರಿಂದ ನನಗೆ ಯಾವಾಗ್ಲೂ ಕೂಡ ನಾನು ಎ ಆಫ್ ಐ ಆಫ್ ಜಿ ಅಂತ ಕೊಡ್ಬೇಕು. ಓಕೆ, ಓಕೆ ಸರ್. ಗೊತ್ತಾಯ್ತಾ? ನೀವು ಎಷ್ಟೊಂದ್ ಕಡೆ ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ಬೋದು, ಒಂದು ಜಾವಾ ಮೇಲೆ ಪ್ರೋಗ್ರಾಮ್ಸ್ ಬರೆಯ ಕಾಲೇಜಸ್ ಅಲ್ಲಿ ಕೊಟ್ಟಿರ್ಬೋದು. ಅಲ್ಲಿ ಯಾವಾಗ್ಲೂ ಕೂಡ ನೀವು ಡ್ಯುಯಲ್ ಲೂಪ್ಸ್ ನ ನೋಡಿರ್ತೀರಾ. ಫಾರ್ ಲೂಪ್ ಎರಡೆರಡು ಇದನ್ನ ಯೂಸ್ ಮಾಡಿ ನಾವು ಬರ್ದಿರ್ತೀವಿ. ಓಕೆ, ಸೊ ಈಗ ಗೊತ್ತಾಯ್ತಾ ನಿಮ್ಗೆ ಹೇಗೆ ನಾವು ಡ್ಯುಯಲ್ ಫಾರ್ ಲೂಪ್ಸ್ ನ ಯೂಸ್ ಮಾಡ್ತೀವಿ? ಐಡಿಯಾ ಬಂತಾ? ಸೆಕೆಂಡ್ ಫಾರ್ ಲೂಪ್ ಇದೆಯಲ್ಲ ಎಕ್ಸ್ಪ್ಲೇನ್ ಅಂದ್ರೆ ಜೈಲ್ ಇದನ್ನ ಕೊಟ್ಟಿದ್ದೀರಲ್ಲ, ಕಂಡೀಷನ್ ಇದೆಯಲ್ಲ, ಯಾವ ಐ ಡಾಟ್ ಲೆಂತ್ ಅಂತ ಅದು ಎಕ್ಸ್ಪ್ಲೇನ್ ಮಾಡಿ. ಏನ್ ಗೊತ್ತಪ್ಪ, ನಮ್ಗೆ ರೋದು ಲೆಂತ್ ತಗೋಬೇಕು ಅಂದ್ರೆ ನಾವ್ ಯಾವಾಗ್ಲೂ ಕೂಡ ಎ ಡಾಟ್ ಲೆಂತ್ ಅಂತ ತಗೋತೀವಿ. ಓಕೆ, ನನ್ಗೆ ಇದ್ರ ಲೆಂತ್ ತಗೋಬೇಕಂದ್ರೆ ಎ ಡಾಟ್ ಲೆಂತ್. ಓಕೆ, ನನಗೆ ಕಾಲಮ್ದು ಲೆಂತ್ ಗೊತ್ತಾಗ್ಬೇಕು ಅಂದ್ರೆ, ಈ ಕಾಲಮ್ ಎಷ್ಟು ಲೆಂತ್ ಗೊತ್ತಾಗ್ಬೇಕು ಅಂತ ಆದ್ರೆ ನಾವ್ ಯಾವಾಗ್ಲೂ ಕೂಡ ರೋ ಅಲ್ಲಿರೋ ಯಾವ್ದಾದ್ರು ಒಂದು ನಂಬರ್ ನಾವು ಸ್ಪೆಸಿಫೈ ಮಾಡ್ಬೇಕು. ಓಕೆ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎ ಆಫ್ ಐ, ಈ ಐ ಅನ್ನೋದು ನಮ್ಗೆ ರೋಸ್ ಅಲ್ವಾ. ಸೊ ಈ ರೋ ಎಲ್ಲ ನೀವು ಸಪೋರ್ಟ್ ತಗೊಂಡು ಅದ್ರ ಲೆಂತ್ ಹುಡುಕಪ್ಪ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ ಎ ಆಫ್ ಐ ಡಾಟ್ ಲೆಂತ್. ಯಾಕಂದ್ರೆ ಇದಕ್ಕೆ ಡೈರೆಕ್ಟ್ ಗೊತ್ತಾಗಲ್ಲ ಇದ್ರದ್ ಲೆಂತ್ ಎಷ್ಟು ಅಂತ, ನಾವೇನು ಸ್ಪೆಸಿಫೈ ಮಾಡಿಲ್ಲ ಅದಕ್ಕೆ. ಅಕಸ್ಮಾತ್ ಈಗ ನಾನ್ ಬೇಕಾರೆ ಇದಕ್ಕೆ ಕೊಟ್ಟು ನೋಡ್ಲಾ, ಬಂತಲ್ಲ. ನಿಮಗೆ ಗೊತ್ತಿದೆ ಅಂದ್ರೆ ನಾನು ಕೊಡ್ಬೋದು, ಗೊತ್ತಿಲ್ಲ ಅಂದ್ರೆ ನಾನು ಅದಕ್ಕೆ ತಿಳ್ಸಕ್ಕೆ ಯಾವಾಗ್ಲೂ ಕೂಡ ಒಂದು ಕಾಲಮ್ದು ಲೆಂತ್ ತಿಳ್ಕೋಬೇಕು ಅಂತ ಆದ್ರೆ ರೋ ಯಾವ್ದಾರ ಒಂದು ರೋನ ನಾನು ಸ್ಪೆಸಿಫೈ ಮಾಡ್ಲೇಬೇಕು. ಆ ರೋ ಸ್ಪೆಸಿಫೈ ಮಾಡಿದ್ರೆ ಆ ರೋ ಮೇಲಿರೋ ಕ್ಯಾಲ್ಕುಲೇಷನ್ ಅಲ್ಲಿ ತಗೊಂಡು ಅದು ನಮ್ಗೆ ಕಾಲಮ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕುತ್ತೆ. ಸರ್ ಯಾವ ರೋನಾದ್ರೂ ಸೆಲೆಕ್ಟ್ ಮಾಡ್ಬೋದು ಸರ್? ಅಂದ್ರೆ ಇನ್ ಕೇಸ್ ಫಸ್ಟ್ ರೋನ ಸೆಲೆಕ್ಟ್ ಮಾಡಿ. ನೀವು ಅಲ್ಲಿ ಇರೋದ್ರಲ್ಲಿ ಯಾವ್ದಾರು ತಗೊಳ್ಳಿಯಪ್ಪ. ಈಗ ನೋಡಿಯಪ್ಪ, ನಾನು ಇದ್ರಲ್ಲಿ 3 ಕೊಟ್ಟಿದ್ದೀನಲ್ವಪ್ಪ, 0 1 2. ನನಗೆ ನೀವು ಬೇಡ, ನಂಗೆ 0ನೇ ತಗೊಳ್ಳಿ. ಅಲ್ಲಿ 0 ತಗೊಂಡ್ ನೋಡೋಣ. 0 ಬಂತಾ? ನೀವು ಬೇಡ, ನನಗೆ 0 ಬೇಡ ಸರ್, 1 ತಗೊಳ್ಳೋಣ. ಶ್ರೀಗಣಪ್ಪ 1ನೇ ತಗೊಳ್ಳೋಣ. ನೋಡಿ 1 ಬಂತಾ? ಅಕಸ್ಮಾತ್ ನನ್ಗೆ ಇಲ್ಲಿ ನನ್ಗೇನಾಯ್ತು, 0 1 2ಗೆ ಮುಗಿದೋಯ್ತು, ನಾನು 3 ತಗೋತೀನಿ ಅನ್ಕೊಳ್ಳಿ. ನಾನು 3 ತಗೊಂಡ್ರೆ ನನಗ್ ನೋಡಿ ಇಲ್ಲಿ ಇಂಡೆಕ್ಸ್ 3 ಔಟ್ ಆಫ್ ಬೌಂಡ್. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿಗೆ ರೋ ಅಲ್ಲಿ ಇರೋದನ್ನ ಸ್ಪೆಸಿಫೈ ಮಾಡ್ಬೇಕು. ಇಷ್ಟೇ ರೋ ಅಲ್ಲಿ ಇದೆ, ಆ ರೋ ಸಪೋರ್ಟ್ ತಗೊಂಡು ಅದು ಎಷ್ಟು ಕಾಲಮ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. ಯಾಕಂದ್ರೆ ನಮ್ಗೆ ಪ್ರತಿ ಟೈಮ್ ಇಷ್ಟು ಚಿಕ್ಕ ವ್ಯಾಲ್ಯೂ ಇರಲ್ಲ ಅಲ್ವಾ ನಿಮ್ ಹತ್ರ. ಈ ಚಿಕ್ಕ ವ್ಯಾಲ್ಯೂ ಇದ್ರೆ ಗೊತ್ತಾಗೋಗುತ್ತೆ ನನ್ಗೆ ಇಷ್ಟೇ ಇದೆ, 1 3 ಇದೆ, 4 5 ಇದೆ ಅಂತ. ಅಂತ ಟೈಮಲ್ಲಿ ನಮ್ಗೆ ಗೊತ್ತಾಗಲ್ಲ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಐ ಅಲ್ಲಿ ನಾವ್ ಆಗ್ಲೇ ಅದಕ್ಕೆ ಲೆಂತ್ ಹುಡುಕು ಅಂತ ಹೇಳಿರ್ತೀವಿ ಅಲ್ವಾ, ಅದೇ ಲೆಂತ್ ನೀನು ಕ್ಯಾಲ್ಕುಲೇಟ್ ಮಾಡ್ಕೊಳಪ್ಪ ಅಂತ ನಾವ್ ಹೇಳ್ತಾ ಇದೀವಿ ಅದಕ್ಕೆ. ಓಕೆ ಸರ್. ಓಕೆನಾ? ಓಕೆ ಸರ್. ಎಲ್ಲರಿಗೂ ಅರ್ಥ ಆಯ್ತಾ? ಅರೆ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಓಕೆ, ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಬರೆಯೋಣ. ಆ ಪ್ರೋಗ್ರಾಮ್ ಬರೀತಾ ಕೆಲವೊಂದು ಇನ್ಪುಟ್ಸ್ ನಿಮ್ ಕಡೆಯಿಂದ ಬೇಕೀಗ. ಓಕೆ, ಯಾರು ಹಿಂದ್ಗಡೆ ಲ್ಯಾಪ್ಟಾಪ್ ಓಪನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ? ಒಬ್ರು ಮಾಡ್ತಿಲ್ವಾ? ಇಲ್ಲ ಸರ್, ಇವಾಗ ಆಫ್ ಮಾಡಿದೆ. ಹೌದಾ, ಹೋಗ್ಲಿ ಬಿಡಿ, ಆಯ್ತು. ಸರ್ ಸ್ನ್ಯಾಪ್ ತಗೊಂತಿದ್ದೀವಿ, ಆಮೇಲೆ ಆಫ್ಟರ್ ದ ಕ್ಲಾಸ್ ಎಕ್ಸಿಕ್ಯೂಟ್ ಮಾಡ್ತೀವಿ ಸರ್. ಹೌದಾ? ಸರ್ ಓಕೆ, ಯಾವ್ದಾರ ಒಂದು ಪ್ರೋಗ್ರಾಮ್ ನೋಡೋಣ. ಒಂದೇ ನಿಮಿಷ, ಹೇಗೆ ನಾವು ಮಾಡ್ಬೋದು ಅಂತ. ಯಾಕಂದ್ರೆ ತುಂಬಾ ಕಾಂಪ್ಲೆಕ್ಸ್ ತಗೊಂಡ್ರೆ ಕಷ್ಟ ಆಗತ್ತೆ. ಓಕೆ, ನಾನು ಪ್ರೋಗ್ರಾಮ್ ನೋಡ್ತೀನಿ ಅದಕ್ಕಿಂತ. ಓಕೆ, ಇದು ಆಗ್ಲಿ.
ಇದ್ರದ್ದು ಮಧ್ಯದಲ್ಲಿ ಕೆಲವೊಂದು ಕ್ವಶನ್ಸ್ ನಾವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ನಾವ್ ಏನ್ ಹೋಗ್ತೀವಿ ಸ್ಟ್ರಿಂಗ್ಸ್ ಬಂದ್ಬಿಟ್ಟಿರ್ತೀವಿ. ಆ ಸ್ಟ್ರಿಂಗ್ಸ್ ಬಂದ್ಬಿಟ್ರೆ ಕಷ್ಟ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ಈಗ ನಾವು ಕೆಲವೊಂದು ರೀಕ್ಯಾಪ್ ಮಾಡ್ಕೊಳ್ಳೋಣ. ಹೇಗೆ ರೀಕ್ಯಾಪ್ ಮಾಡ್ಕೊಳ್ಳೋಣ ಅಂದ್ರೆ ಒಂದೊಂದಾಗಿ ಚೆಕ್ ಮಾಡೋಣ. ಸಿ ಈಗ ನನಗೆ ಇರ್ಲಿ, ಇದು ಇಲ್ಲೇ ಇದೆ ಅಲ್ವಾ, ನನಗೆ ಇದಕ್ಕೊಂದು ಪ್ರಿಂಟ್ ಔಟ್ ಹೇಗ್ ಬರ್ಬೇಕು ಅಂದ್ರೆ ಕೌಂಟ್ ಆಫ್ ಈ ಏನಿದೆ ನನಗೆ ಇದ್ರದ್ದು ಒಂದು ಪ್ರಿಂಟ್ ಬರ್ಬೇಕು. ಯಾವ ತರ ಗೊತ್ತಾ ನನಗಿಲ್ಲೇ ನಾನು ಹೇಳ್ತೀನಿ. ಆ ತರ ಪ್ರಿಂಟ್ ನಮ್ಗೆ ಈಸಿಯಾಗಿ ಬರ್ಬೋದು. ಯಾಕಂದ್ರೆ ನೀವೆಲ್ಲ ಅದನ್ನ ಮೊನ್ನೆ ಕ್ಲಾಸ್ ಅಲ್ಲಿ ನೀವು ಮಾಡಿದ್ರಿ. ಯಾಕಂದ್ರೆ ನಾವು 7 on 7 ಮಾಡ್ಕೊಂಡ್ವಲ್ಲ, ಅದ್ರಲ್ಲಿ ಮಾಡಿದ್ವಿ. ನಮ್ಗೆ ಏನಂದ್ರೆ ಇಲ್ಲ ಇದ್ರಲ್ಲಿ ಬೇಡ, ಜಸ್ಟ್ ನನಗೆ ಹೇಗ್ ಬರ್ಬೇಕು ಗೊತ್ತಾ, ಎಲಿಮೆಂಟ್ at a of 0 0 equals 100 ಅಂತ ಬರ್ಬೇಕು. ಹೀಗೆ ಯಾವ ತರ ಬರೆಸ್ಬೋದು ಇದರಲ್ಲಿ. ಜಸ್ಟ್ ನೀವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ ಅನ್ನೋ ಕಡೆ ಮಾತ್ರ ಗಮನ ಕೊಡ್ಬೇಕು. ಈಗ ಹೇಗ್ ಕೊಡ್ತೀರ ಹೇಳಿಪಾ. ಮೊನ್ನೆ ತಾನೆ ನಾವು 7 on 7 ಮಾಡಿದ್ವಿ ಅಲ್ವಾ. ಸರ್ ಕ್ವಶನ್ ತೋರಿಸಿ. ಏನಿಲ್ಲ ನೋಡಿಪಾ, ಜಸ್ಟ್ ನನಗೆ ಈ ತರ ಪ್ರಿಂಟ್ ಔಟ್ ತರಿಸಿ ನೀವು. ನೋಡಿದ್ರಿ ಅಲ್ವಾ. ಎಸ್ ಸರ್. ಈಗ ನನಗೆ ಇದು ಫ್ಲಿಪ್ ಬರ್ಬೇಕು. ಏನು ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದ ಈಗ ನಾವೀಗ? ಅದು ಕಾಣಿಸ್ಲಿಲ್ಲ ಪೇಜ್ ನೀವು ತೋರಿಸಿದ್ದು. ನೋಡಿಪಾ, ಎಲಿಮೆಂಟ್ ಇಲ್ಲಿ ಇಷ್ಟೇ, ಈ ತರ ಪ್ರಿಂಟ್ ಔಟ್ ಬೇಕು. ಏನಿಲ್ಲ, ನಾನು ಕೇಳ್ತಿರೋದು ಏನಂದ್ರೆ ಇಲ್ಲಿ ಕೆಲವೊಂದು ವರ್ಡ್ಸ್ ನ ಆಡ್ ಮಾಡಿ ಅಂತ. ಹೇಗೆ ಆಡ್ ಮಾಡ್ತೀರಾ ಅಂತ ಅಷ್ಟೇ. ಮೊನ್ನೆ ನಾವು 7 on 7 ಹಿಂಗೆ ಮಾಡ್ಕೊಂಡು ಬಂದ್ವಿ ಅಲ್ವಾ, ನೀವುಗಳೇ ಆನ್ಸರ್ ಹೇಳಿದ್ರಿ ಅಲ್ವಾ. ಸೊ ಪ್ಲೀಸ್ ಥಿಂಕ್ ಮಾಡಿ ಸರ್. ಎಲಿಮೆಂಟ್ ಆಫ್ ಬರ್ಕೊಳ್ಳೋದಾ? ನಾನು ಕೇಳ್ತಿರ ನೋಡಿ, ಎಲಿಮೆಂಟ್ ಅಟ್ ಓಕೆ. ಪ್ಲಸ್ ಐ ಸರ್ ಎ ರಿಮೂವ್ ಮಾಡಿ. ಓಕೆ. ಈಗ ಯಾಕಂದ್ರೆ ನನಗಿಲ್ಲಿ ಇದ್ರ ಎ ಎಲ್ಲ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೀನಲ್ವಾ, ನಾನು ಇಷ್ಟೊಂದು ರಿಮೂವ್ ಮಾಡ್ಬಿಡ್ತೀನಿ ಈಗ. ಓಕೆ, ಎ ಸರ್ ಬ್ರಾಕೆಟ್ ಡಬಲ್ ಕೋಟ್ಸ್ ಪ್ಲಸ್ ಐ ಪ್ಲಸ್ ಐ ತಗೊಳ್ಳ. ಟೈಸ್ ಹಾ ಸರ್. ಪ್ಲಸ್ ಐ ಡಬಲ್ ಕೋಟ್ಸ್ ಕಂಪ್ಲೀಟ್ ಸರ್. ಓಕೆ. ನೀವೀಗ ಡಬಲ್ ಕೋಟ್ಸ್ ಓಪನ್ ಮಾಡಿದಾಗ ಕನ್ಕ್ಯಾಟೇಷನ್ ಏನಕ್ಕೆ ಮಾಡ್ಕೋತಾ ಇದ್ದೀರಾ? ಸರ್ ಎಲಿಮೆಂಟ್ ಅಟ್ ಎ ಆಫ್ 0 ಹೇಳಿ. ಡಬಲ್ ಕೋಟ್ಸ್ ಕ್ಲೋಸ್ ಆಗುತ್ತೆ. ಆಮೇಲೆ ಕೊಮ್ಮ ಹಿಂಗ್ ತಗೋಬೋದಲ್ವಾ ಮ್ಯಾಮ್ ನಾವು? ಅಲ್ಲಿ ಜೇಸ್ ಹಾ ಹಿಂಗ್ ತಗೋಬೋದಾ? ಸರ್ ಹಿಂಗ್ ತಗೊಂಡ್ಮೇಲೆ ನೀನ್ ಆಡ್ ಮಾಡ್ಬೇಕು. ಆಯ್ತು. ಏನ್ ಹೇಳಿ? ಪ್ಲಸ್ ಹಾಕಿ ಪ್ಲಸ್ ಐ ಮಾಡ್ಬೋದು. ಐ ಆಡ್ ಮಾಡ್ಬೋದು ಸರ್. ಪ್ಲಸ್ 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 ಐ ಇಂಟು ಹಾಕ್ಲಾ? ಈಸ್ ಈಕ್ವಲ್ ಟು ಬರೋದು ಸರ್. ಸರ್ ಇಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಈಸ್ ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗೆ ಈಸ್ ಈಕ್ವಲ್ ಟು ಹಾಕಿ ಸರ್. ಓಕೆ. ಈಗ ಪ್ಲಸ್ ನೆಕ್ಸ್ಟ್ ಪ್ಲಸ್ ಐ ಹಾಕಿ ಸರ್. ಪ್ಲಸ್ ಐ ಬ್ರಾಕೆಟ್ ಇದನ್ನ ಬ್ರಾಕೆಟ್ ಒಳಗೆ ಹಾಕೊಳ್ಳ? ಇಲ್ಲ ಸರ್, ಬ್ರಾಕೆಟ್ ಡಬಲ್ ಕೋಟ್ಸ್ ಒಳಗೆ ಬರಂಗಿಲ್ಲ. ಕೋಲನ್ ತೆಗೀರಿ ಸರ್. ಗೊತ್ತಾಗ್ಲಿಲ್ಲ ಏನ್ ಹೇಳ್ತಾ ಇದೀರಾ ಅಂತ. ಡಬಲ್ ಕೋಟ್ಸ್ ತೆಗೀರಿ ಸರ್. ಓಕೆ, ತೆಗೆದೆ. ಅದಲ್ಲ ಸರ್, ಈ ಕಡೆ ಐ ಮುಂದೆ ಇರೋದು. ಅದು ಎಂಡ್ ಲೂಪ್ ಅದು. ಅದೇನ್ ನಿಮ್ಗೆ ಅದು ಕೊನೆಗೆ ಬರೋದು ಎಂಡ್ ಲೂಪ್. ಓಕೆ ಓಕೆ. ಈಗ ಪ್ಲಸ್ ಜೆ ಕೊಡ್ಲಾ?
ಓಕೆನಾ ಈಗ ಬ್ರಾಕೆಟ್ ಕ್ಲೋಸ್ ಆಗಿಲ್ಲ ಓಕೆನಾ ಟ್ರೈ ಮಾಡೋಣ ಈಗ ಏನ್ ಬರುತ್ತೆ ಅಂತ. ಏನ್ ಎರರ್ ತೋರಿಸ್ತಿದೆ ಅಲ್ಲ ಸರ್ ಈಸ್ ಈಕ್ವಲ್ ಟು ಮುಂದೆ ಸ್ಪೇಸ್ ಲಾಸ್ಟ್ ಅಲ್ಲಿ ಡಬಲ್ ಕೋಟ್ ಎರಡು ಇದೆ ಸರ್. ಆಡ್ ಇದ್ಯಾ? ಒಂದ್ ಡಬಲ್ ಕೋಟ್ಸ್ ಓಪನ್ ಮಾಡಿದ್ರೆ ಒಂದ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿದಿರಾ, ಇಲ್ಲೆರಡು ಕ್ಲೋಸ್ ಮಾಡಿದಿರಾ. ಜೆಗೆ ಸಪರೇಟ್ ಹಾಕಿಲ್ಲ ಅನ್ಸುತ್ತೆ ಸರ್. ಓಪನ್ ಆಗಿಲ್ಲ ಜೆಗೆ. ಸರ್ ಜೆ ಲಾಸ್ಟ್ ಅಲ್ಲಿ ತೆಗಿರಿ. ಓಕೆ ಲಾಸ್ಟ್ ಇಲ್ಲ ಸರ್, ಇನ್ನೊಂದು ಹಾಕಿ ಸರ್ ಜೆ ಲಾಸ್ಟ್ ಅಲ್ಲಿ. ಇನ್ನೊಂದು ಹಾಕ್ಲಾ? ಒಂದ್ ಲಾಸ್ಟ್ ಕ್ಲೋಸ್ ಮಾಡ್ತಾ ಇದೀರಾ, ಒಂದ್ ಫಸ್ಟ್ ಓಪನ್ ಮಾಡ್ತಾ ಇದೀರಾ, ಇದೆರಡಕ್ಕೆ ಕ್ಲೋಸ್ ಮಾಡಿದಿರಾ. ಇದಕ್ಕೆ ಅಂತ ಇದಕ್ ಕೊಟ್ಟಿದ್ದೀರಾ, ಇದಕ್ಕೆ ಕೊಟ್ಟಿದ್ದೀರಾ, ಕೊಟ್ಟಿಲ್ಲ ಅಲ್ವಾ? ಕೊಡ್ಬೇಕಾ? ಎಕ್ಸಿಕ್ಯೂಟ್ ಮಾಡಿ. ಹೇಳಿ ಹೇಳಿ ಸರ್ ಡಬಲ್ ಕೋಟ್ಸ್ ಬರಲ್ಲ ಸರ್. ಪ್ಲಸ್ ಜೆ ಪ್ಲಸ್ ಇದಕ್ಕೆ ಡಬಲ್ ಕೋಟ್ಸ್ ಬೇಡವಾ? ಐ ಹತ್ರ ಬೇಡ ಸರ್. ಡಬಲ್ ಕೋಟ್ಸ್ ಸರ್ ಎಲಿಮೆಂಟ್ ಎಟ್ ಮತ್ತೆ ಪ್ಲಸ್ ಐ ಆದ್ಮೇಲೆ ಇನ್ನೊಂದು ಪ್ಲಸ್ ಬರ್ಬೇಕು. ಈ ಪ್ಲಸ್ ಆದ್ಮೇಲೆ ಇನ್ನೊಂದು ಪ್ಲಸ್ ಕೊಡ್ಲಾ? ಹೌದು. ಇಲ್ಲಿ ಒಂದು ಡಬಲ್ ಕೋಟ್ಸ್ ತೆಗೀರಿ ಸರ್. ಈಸ್ ಈಕ್ವಲ್ ಟು ಹತ್ರ ಇಲ್ಲ ಲೆಫ್ಟ್ ಸೈಡ್. ಇಲ್ಲ ಸರ್ ಎಟ್ಟ ಆದ್ಮೇಲೆ ಒಮ್ಮೆ ಅದು ಎರೇಸ್ ಮಾಡ್ಬೋದು ಸರ್ ಇದನ್ನ? ಇಲ್ಲ ಫುಲ್ ಒಮ್ಮೆ ಎರೇಸ್ ಮಾಡಿ ಸರ್. ಎರೇಸ್ ಮಾಡೋದ? ಒಂದೇ ನಿಮಿಷ ಅದು ಮಾಡೋಣ. ಇದಕ್ಕಿಂತ ಮುಂಚೆ ಏನೋ ಟ್ರೈ ಮಾಡ್ತಾ ಇದೀವಲ್ಲ, ಮಾಡ್ಸೋದ. ಸೊ ಹಿಂಗ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ? ಸ್ಟ್ರಿಂಗ್ ಲಿಟ್ರಲಿ ಇಸ್ ನಾಟ್ ಕ್ಲೋಸ್ ಬೈ ಡಬಲ್. ನಾವ್ ಏನ್ ಮಾಡ್ತಾ ಇದೀವಿ ನೋಡಿ, ಡಬಲ್ ಕೋಟ್ಸ್ ನ ಕ್ಲೋಸಿಂಗು ಓಪನಿಂಗ್ ಗೆ ನಾವು ತಪ್ಪು ಮಾಡ್ತಾ ಇದೀವಿ. ಓಕೆ ಇದಿರ್ಲಿ. ಹೇಳಿ ನಿತಿನ್. ಸರ್ ವಿವೇಕ್. ಓಕೆ ಓಕೆ ಡಬಲ್ ಕೋಟ್ ಎಲಿಮೆಂಟ್ ಎಟ್ ಎ ಓಪನ್ ಬ್ರಾಕೆಟ್. ಓಕೆ ಅಲ್ಲಿ ಡಬಲ್ ಕೋಟ್ ಕ್ಲೋಸ್ ಮಾಡಿ ಸರ್. ಎಲ್ಲಿ ಕ್ಲೋಸ್ ಮಾಡೋದು ಅಂತ ಹೇಳ್ತೀರಾ ನೀವು? ಇಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಅಲ್ಲ ಬ್ರಾಕೆಟ್ ಆದ್ಮೇಲೆ. ಓಕೆ ಇಲ್ಲಿಗಾ? ಸರ್ ಈಗ ಅಲ್ಲಲ್ಲ ಇದು ಡಬಲ್ ಕೋಟ್ ಕ್ಲೋಸ್ ಮಾಡಿ. ಇದು ಬೇಡವಾ ನಿಮ್ಗೆ? ಹಂಗಲ್ಲ ಸರ್, ಈಗ ಎ ಆದ್ಮೇಲೆ ಬ್ರಾಕೆಟ್ ಓಪನ್ ಆಯ್ತಲ್ಲ, ಬ್ರಾಕೆಟ್ ಓಪನ್ ಆದ್ಮೇಲೆ ಡಬಲ್ ಕೋಟ್ ಕ್ಲೋಸ್ ಮಾಡಿ. ಎಸ್. ನೆಕ್ಸ್ಟ್ ಪ್ಲಸ್ ಐ ಡಬಲ್ ಕೋಟ್ ಓಪನ್. ಈಗ ಬ್ರಾಕೆಟ್ ಕ್ಲೋಸರ್, ಇನ್ನೊಂದು ಬ್ರಾಕೆಟ್ ಓಪನ್ ಒಪೋಸಿಟ್, ಡಬಲ್ ಕೋಟ್ ಓಪನ್, ಸಾರಿ ಡಬಲ್ ಕೋಟ್ ಕ್ಲೋಸ್, ಪ್ಲಸ್ ಜೆ, ಓಕೆ ಡಬಲ್ ಕೋಟ್ ಓಪನ್, ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು, ಓಕೆ ಇದು ಡಬಲ್ ಕೋಟ್ ಕ್ಲೋಸ್ ಪ್ಲಸ್ ಓಕೆ ಎ ಎಫ್ ಐ ಎಫ್ ಜೆ, ಎ ಆಫ್ ಐ ಆಫ್ ಜೆ, ಓಕೆ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್ ಸರ್. ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್? ಅಲ್ಲಲ್ಲ, ಇದು ಲಾಸ್ಟಿಗೆ ಇದು ಬೇಡ, ಇದು ಡಬಲ್ ಕೋಟ್ ಬೇಡ ಸರ್. ಇಲ್ಲಿಗೆ ಡಬಲ್ ಕೋಟ್ ಬೇಡವಾ? ಬೇಡ. ಎಸ್. ಓಕೆ ನೋಡೋಣ ಇಲ್ಲಿಗೂ ಏನ್ ಔಟ್ಪುಟ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಡಿಲೀಟ್ ದಿಸ್ ಟೋಕನ್ ಅಂತ ಬರ್ತಾ ಇದೆ. ಈಕ್ವಲ್ ಆದ್ಮೇಲೆ ಇದು ಬೇಡವಾ? ಇಲ್ಲಾಂದ್ರೆ ಇಲ್ಲಿಗೆ ಓಪನ್ ಮಾಡಿಸ್ತೀರಾ? ಸರ್ ಈ ತರ ಮಾಡ್ಬೋದು. ಒಂದೇ ನಿಮಿಷ ನಿತಿನ್ ಕಡೆಯಿಂದ ಕ್ಲೋಸ್ ಮಾಡಿ. ನಿತಿನ್ ಹೇಗ್ ಮಾಡೋಣ? ನಿತಿನ್ ಇದೀರಾ? ಸರ್ ವಿವೇಕ್ ಸಾರಿ ವಿವೇಕ್ ಹೇಳಿ. ಸರ್ ಅದು ಓಪನ್ ಕ್ಲೋಸ್. ಓಕೆ ನಿಮ್ಗೆ ಎಲ್ಲಿ ರಿಮೂವ್ ಮಾಡ್ಬೇಕಂತ ಹೇಳಿ ನಾನು ರಿಮೂವ್ ಮಾಡಿ. ಬೇರೆಯವರು ಅಷ್ಟೊಂದು ರೆಡಿ ಮಾಡ್ಕೋಬೇಕು.
ಓಕೆ ಗೊತ್ತಾಗ್ತಾ ಇಲ್ವಾ? ಸರಿ ಇರ್ಲಿ. ಗೊತ್ತಾಗ್ತದೆ. ಸರ್ ಅದು ಬ್ರಾಕೆಟ್ ಜೆ ಆಗಿ ಮೇಲೆ ಬ್ರಾಕೆಟ್ ಇದೆಯಲ್ಲ ಸರ್, ಅದು ಡಬಲ್ ಕೋಟ್ಸ್ ಅದು ಬ್ರಾಕೆಟ್ ಗೆ ಸ್ಟಾರ್ಟ್ ಆಗೋ ಮುಂಚೆ ಬರೋದು ಸರ್. ಇಲ್ಲಿ ಯಾಕೆ ಅಂತ ಹೇಳ್ತಾರದ ನೀವು? ನೋ ಸರ್, ಜೆ ಡಬಲ್ ಕೋಟ್ಸ್ ಕ್ಲೋಸ್ ಆಗಿದೆ ಅಲ್ಲ ಸರ್, ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಸರ್, ಅದು ಬ್ರಾಕೆಟ್ ಹಿಂದ್ಗಡೆಯಿಂದ. ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಂತ ಅಲ್ಲಿಂದ ಅದಕ್ಕೆ ಅಳಿಸಿ ಸರ್, ಅದು ಕಳಿಸ್ಬಿಡ್ಲಾ? ಹಾ ಸರ್. ಸರಿ ಆಯ್ತು, ಅದು ಅದೇ ಬಂತಲ್ಲ, ಈಗ ಬೇರೆ ತರ ಇಶ್ಯೂ ಬಂತಲ್ಲ. ಮಾಡಿ ಒಂದೇ ನಿಮಿಷ ಇರಿ, ನಮ್ಮ ಕೆಲವೊಬ್ರು ನಮ್ಮ ಫ್ರೆಂಡ್ಸ್ ಮಾತಾಡ್ತಾ ಇಲ್ಲ, ಏನಾಗಿದೆ ನೋಡೋಣ. ಹಲೋ ಸರ್. ಹಾ ಅಮಿತ್ ಹೇಳಿ. ಅಮಿತ್, ಅದು ಸಿಸ್ಟಮ್ ಡಾಟಾ ತಗೊಳ್ಳಿ ಸರ್ ಮತ್ತೊಂದು. ಓಕೆ ತಗೊಂಡೆ ಅಮಿತ್. ಅದು ಬ್ರಾಕೆಟ್ ಒಳಗೆ ಇದ್ದದ್ದು ರಿಮೂವ್ ಮಾಡಿ ಸರ್. ಸರಿ ಅಮಿತ್, ರಿಮೂವ್ ಮಾಡಿ. AF ಇದು ಪ್ಲಸ್ ಸರ್. AFI ಬ್ರಾಕೆಟ್ ಅದು ಕ್ಲೋಸ್ ಮಾಡಿ ಸರ್. ಇನ್ನು ಬ್ರಾಕೆಟ್ ಒಳಗೆ ಮತ್ತೆ ಜೆ ತಗೊಳ್ಳಿ ಸರ್. ಓಕೆ, ಈಗ ಈಕ್ವಲ್ ಟು ತಗೊಳ್ಳಿ. ಓಕೆ, ಅದು ಡಬಲ್ ಇನ್ವರ್ಟೆಡ್ ಕೊಮ ಒಂದೇ ತಗೊಳ್ಳಿ ಸರ್. ಒಂದೇನಾ? ಹೌದು, ಅದು ಆಟೋಮೆಟಿಕ್ ಆಗಿ ಬರುತ್ತೆ, ಹೇಳಿ. ಒಂದು ಡಿಲೀಟ್ ಮಾಡಿ ಸರ್. ಆಯ್ತು, ಸರಿ ಮಾಡಿದೆ. ಹಂಗ ಡಿಲೀಟ್ ಆಗಲ್ಲ, ಆಗುತ್ತೆ, ತೊಳಿ ಮಾಡಿ. ಆಗುತ್ತೆ ಸರ್. ಈಗ ಕಾಮ ಕೊಡಿ ಸರ್. ಕಾಮ ಕೊಡ್ಲಾ? ಓಕೆ. ಆಮೇಲೆ AF0, ಆಮೇಲೆ ಮತ್ತೊಂದು AF0. ಓಕೆ, ಈಗ ಕ್ಲೋಸ್ ಮಾಡಿ ಸರ್, ಎಲ್ಲ ಬ್ರಾಕೆಟ್ ಕ್ಲೋಸ್ ಮಾಡಿ, ಸೆಮಿಕಾಲನ್ ಕೊಡಿ. ಮತ್ತೆ ಇದು ಪ್ಲಸ್ ತೆಗಿ ಸರ್. ಇಲ್ಲಿ ಪ್ಲಸ್, ಇಲ್ಲಿ ಫಸ್ಟ್ ಗೆ ಸಿಸ್ಟಮ್ ಹತ್ರ ಇರೋದು, ಅದು ಇದನ್ನು ಡಬಲ್ ಇನ್ವರ್ಟೆಡ್ ಕಾಮ ತೆಗಿ ಸರ್. ಓಕೆ, ನಾವು ಕ್ಯಾನ್ ಎಕ್ಸಿಟ್. ಹೌದಾ? ಹಂಗಾರೆ ಇನ್ನೂ ಇನ್ನೊಂದು ಎರರ್ ತೋರಿಸ್ತಿದೆ, ನೋಡೋಣ. ಬರ್ಲಿಲ್ವಲ್ಲ ಸರ್, ಕಾಮ ಹತ್ರ ಪ್ಲಸ್ ಹಾಕಿ ಸರ್. ಪ್ಲಸ್ ನೋಡಿ ಸರ್. ಹಿಂದ್ಗಡೆನಾ ಮುಂದ್ಗಡೆನಾ? ಕಾಮ ರಿಮೂವ್ ಮಾಡಿ ಸರ್. ಕಾಮ ರಿಮೂವ್ ಮಾಡ್ಲಾ? ಎಸ್ ಸರ್. ಇಲ್ಲಿ ಬರೀ 100 ಬರ್ತಿದೆಯಲ್ಲ ನನ್ಗೆ, ಏನಕ್ಕೆ? AF 00 ತಗೊಂಡು 00 ತಗೊಂಡ್ರೆ ನಂಗೆ ಇದನ್ನ 100 ಮಾತ್ರ ಬರ್ಬೇಕಲ್ಲ, ಬಟ್ ನನಗೆ ಯಾಕೆ 6 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ? ನನಗೆ ನಾನು ಏನ್ 6 ನಂಬರ್ ಕೊಟ್ಟಿದ್ದೀನಿ ಅಷ್ಟಕ್ಕೂ ಕೂಡ ಇಷ್ಟನ್ನೇ ಬರ್ಸ್ತಾ ಇದ್ದೀನಿ. ನೀವು ಔಟ್ಪುಟ್ ಬರ್ಸೋದು ಬರೀ AF 00. ಈಗ ಔಟ್ಪುಟ್ ಬರ್ಸದ್ರಿ AFI ತಗೊಳ್ಳಿ ಸರ್, ಅದು 0 ತಗೊಳ್ಕೊಂಡು AIJ ತಗೊಳ್ಳ ಇಲ್ಲಿ? ಎಸ್ ಸರ್. ಎಸ್ ಸರ್. ಬಟ್ ನಾನ್ ಏನ್ ಕೇಳ್ತಾ ಇರೋದು ಅಂದ್ರೆ, AF 00 ಅನ್ನೋದು ಇಲ್ಲಿ ಬರ್ಬೇಕು, 01 ಅಂತ ಬರ್ಬೇಕು. ನಾವು ಇಲ್ಲಿ ತಗೊಳ್ಬೋದಲ್ಲ ಸರ್, ಈಗ 0 ನಾವು ಅಲ್ಲಿ ಮೆನ್ಷನ್ ಮಾಡೋದು. ಹಂಗಲ್ಲ ನಾನು ಹೆಂಗ್ ಕೇಳ್ತಾರೆ ಗೊತ್ತಾ, ನಿಮ್ಮ ಹತ್ರ ಔಟ್ಪುಟ್ ನೋಡಿ ಹಿಂಗ್ ಹಾಕಿದಿರಲ್ವಾ? ಓಕೆ ಸರ್. ಎಲಿಮೆಂಟ್ at AF 01 ಹೀಗ್ ಬರ್ಬೇಕು. ನೀವೇನ್ ಮಾಡ್ತಾ ಇದೀರಾ, ಜಸ್ಟ್ ನನಗೆ ಅಲ್ಲಿರೋ ತಗೊಂಡು ಸ್ಟೇಟ್ಮೆಂಟ್ ಆಗ್ಬಿಟ್ಟು ಆಚೆ ಕಳಿಸ್ತಾ ಇದೀರಾ. ಇದು 00 ಇದು 01, ಇದು 00, 02 ಈ ತರ ಹೇಗ್ ಗೊತ್ತಾಗತ್ತೆ? ಒಂದೇ ಒಂದು ಸ್ಮಾಲ್ ಕಂಡೀಷನ್ಸ್ ಏನಿಲ್ಲ, ಈ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲೂ ಮಿಸ್ ಆಗಿಲ್ಲ. ನೀವು ಔಟ್ಪುಟ್ ಬರ್ಸಿದ್ರೆ AF 1 ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ಅಟೆಂಪ್ಟ್ ಮಾಡಿ ಹೇಗೆ ನೊಟೇಶನ್ ಚೇಂಜ್ ಮಾಡ್ಬೇಕಂತ ಬರ್ಸಿದ್ದೀರಾ. ನಂದು ಒಂದೇ ಅಪ್ಪ ನಿಮ್ಗೆ ಬೇಡಿಕೆ ಕೇಳ್ತಾ ಇರೋದು, ಏನಿಲ್ಲಪ್ಪ, ಈಗ ಹೇಗೆ ನೀವು ಇಲ್ಲಿ AFIJ ಗೆ AFIJ ಜಸ್ಟ್ ಆಚೆ ತರಿಸ್ತಾ ಇದ್ದೀರಾ, ಈ ಹೇಗೆ ಈಗ ನಾವು ಲೊಕೇಶನ್ಸ್ ಮಾಡ್ತೀವಲ್ವಾ, ಈಗ ಈ ತರದೊಂದು ಲೊಕೇಶನ್ ಇದೆ ನನ್ನ ಹತ್ರ ಅಲ್ವಾ, ಇದು 0 1 2 0 1. ನನಗೆ ಇದ್ರದ್ದು ಏನ್ ನಂಬರ್ಸ್ ಇದೆ, ನನಗಿಲ್ಲಿ 100 200 200 300 ಸೊ 300 400.
ಓಕೆ, 2 ಲೂಪ್ ಬರ್ದಿದೀವಿ. ಲೂಪ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಕೋತಾ ಇದೀವಿ. ನಾವೇನು ಜಸ್ಟ್ ಈಗ ಔಟ್ಪುಟ್ ತಗೋಬೇಕು. ಏನಂದ್ರೆ a ಆಫ್ 0 0 ಈಕ್ವಲ್ಸ್ 100. ಈ a ಆಫ್ ಏನಿದೆ ಇಲ್ಲಿ a ಗೆ 0 0 100 ಬರ್ಬೇಕು, 0 1 200 ಬರ್ಬೇಕು. ನಾವು ತುಂಬಾನೇ ನಿಯರ್ ಇದೀವಿ. ಜಸ್ಟ್ ಒಂದು ನೊಟೇಶನ್ ಮಾತ್ರ ಚೇಂಜ್ ಮಾಡ್ಬೇಕು. ಆ ನೊಟೇಶನ್ ನೀವು ಚೇಂಜಸ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ಓಕೆನಾ? ಗೊತ್ತಾಯ್ತಾ? ಮಲ್ಟಿಪಲ್ ಲೈನ್ಸ್ ಎಕ್ಸಿಕ್ಯೂಟ್ ಆಗ್ತಿರೋದು ಸಿಂಗಲ್ ಲೈನ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂತನಾ? ಇಲ್ಲಪ್ಪ, ನೀವ್ ಹೆಂಗ್ ಮಲ್ಟಿಪಲ್ ಲೈನ್ ಎಕ್ಸಿಕ್ಯೂಟ್ ಮಾಡಿದ್ರಾ ಕರೆಕ್ಟ್ ಮಾಡಿದೀರಾ? ನಾನು ಕೇಳ್ತಿರೋದು ಇಲ್ಲಿ 0 0 0 1 ಈ ತರ ನಂಗೆ ಬರ್ಬೇಕು ಅಂತ. ಓಕೆ, ನೀವು ಎಕ್ಸಿಕ್ಯೂಟ್ ಮಾಡೋದು ರಿಯಲಿ ಕರೆಕ್ಟ್ ಆಗಿ ಮಾಡಿದೀರಾ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ. ಜಸ್ಟ್ ಏನಂದ್ರೆ ನೀವ್ ಇಲ್ಲಿ ಏನ್ ಚೇಂಜಸ್ ಮಾಡ್ಬೋದು ಅಂತ ಒಂದ್ ಜಸ್ಟ್ ಯೋಚನೆ ಮಾಡಿ. ಆ ಯೋಚನೆ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ಆಚೆ ತರಿಸ್ಬೋದು. ಅವಾಗ ನಿಮಗೆ ಅರೇಸ್ ಪ್ರಾಪರ್ ಆಗಿ ನೊಟೇಶನ್ ಏನು ಅಂತ ಕ್ಲಾರಿಟಿ ಕೊಡುತ್ತೆ. ಓಕೆ, ಗೊತ್ತಾಯ್ತಾ? ಪ್ಲೀಸ್ ಗೊತ್ತಾಯ್ತಾ ಅಂತ ಹೇಳಿ. ಆಯ್ತಾ? ಇವತ್ತು ಏನ್ ಬೇರೆ ಯಾವ್ದು ಪ್ರೋಗ್ರಾಮ್ ಬರಿಬೇಡಿ. ನಿಮ್ಮ ಹತ್ರ ಪ್ರೋಗ್ರಾಮ್ ಆಲ್ರೆಡಿ ಇದೆ. ಇದು ಒಂದು ನೊಟೇಶನ್ ಯೂಸ್ ಮಾಡಿ. ಎಲ್ಲಿ ಪ್ಲಸ್ ಯೂಸ್ ಮಾಡ್ಬೇಕು, ಎಲ್ಲಿ ಡಬಲ್ ಕೋಟ್ಸ್ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡಿ. ಅದನ್ನ ಜಸ್ಟ್ ನನಗೆ ನೀವೇನ್ ಅದನ್ನ ದೊಡ್ಡದಾಗಿ ಪ್ರೋಗ್ರಾಮ್ ಬರೀತಿದ್ರು ಪ್ರಾಬ್ಲಮ್ ಇಲ್ಲ. ಒಂದ್ ಲೈನ್ ಬರ್ದಿ ಕಳಿಸ್ಕೊಟ್ರು ಸಾಕಿಲ್ಲ. ನಾಳೆ ಬಂದಾಗ ಅದನ್ನ ತೋರ್ಸ್ಕೊಟ್ಬಿಟ್ಟು ಸಾಕು. ಸ್ಟಿಂಗ್ಸ್ ಹೋಗಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಸ್ಟಿಂಗ್ಸ್ ಸ್ವಲ್ಪ ಕಷ್ಟ ಅನ್ಸ್ಬಿಡುತ್ತೆ ನಮ್ಗೆ. ಓಕೆ, ಯಾಕಂದ್ರೆ ನಾವು ನೆಕ್ಸ್ಟ್ ಹೋಗ್ತಾ ಏನ್ ಮಾಡ್ತೀವಿ ಗೊತ್ತಾ? ಈಗ ನೋಡಿ 2 ಲೂಪ್ ಹಾಕಿದೀವಲ್ವಾ. ನೆಕ್ಸ್ಟ್ ಹೋಗ್ತಾ ನಾವ್ ಏನ್ ಮಾಡ್ಬೋದು, 4 ಫಾರ್ ಲೂಪ್ ಹಾಕ್ಬೋದು. ಆಮೇಲೆ ಸಿಂಗಲ್ ಆಗಿ ಇಲ್ಲಿ 2 ವ್ಯಾಲ್ಯೂ ಅಸೈನ್ ಮಾಡ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ನಾವು ಒಂದ್ 5 10 ಅಸೈನ್ ಮಾಡ್ತಾ ಹೋಗ್ಬೋದು. ಏನಾಗ್ತಾ ಇದೆ, ಹೋಗ್ತಾ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಹೋಗ್ತಾ ಇರ್ತೀವಿ. ಆದ್ರಿಂದ ನೀವ್ ಇಲ್ಲೇನೆ ಹೇಗೆ ನಾನು ನೊಟೇಶನ್ ಯೂಸ್ ಮಾಡ್ಕೋತೀನಿ ಅಂತ ಗೊತ್ತಾದ್ರೆ ನಮ್ಗೆ ಮುಂದಕ್ಕೆ ಹೋದಾಗ ನಿಮ್ಗೆ ಪ್ರಾಪರ್ ಆಗಿ ಯೂಸ್ ಆಗುತ್ತೆ. ಐ ಹೋಪ್ ಇವಾಗ ನಿಮ್ಗೆ ಕಲ್ತ್ಕೊಂಡಿರೋಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.